ಏಯಪ್ಪ ಫೋಟೋಗ್ರಾಫರ ಮುಗಿತೇನಪ್ಪ ಫೋಟೋ ತೆಗೆಯೋದು? ಲಾಸ್ಟ್ ಫೋಟೋ ಅಂತೇಳಿ ಒಂದು ತಾಸು ಇಲ್ಲ ನಿಲ್ಸಿಬಿಟ್ಟಿದಿ. ನಕ್ಷತ್ರ ನೋಡ್ರಿ ಫೋಟೋ ತೆಗಿತೀನಿ ಅಂತ ಅಂದಿ. ನಕ್ಷತ್ರ ನೋಡಕತ್ತ ಒಂದು ತಾಸು ಆತು. ನಕ್ಷತ್ರಗಳೆಲ್ಲ ಮನೆಗೆ ಹೋದು ಮುಗಿತಿಲ್ಲ ನಿನ್ನ ಫೋಟೋ ತೆಗಿಯೋದು. ಅಲ್ಲ ಸಮಾಧಾನ ಯಾಕೆ ಸಿಟ್ ಮಾಡ್ಕೊಳಕತ್ತೀರಿ? ನೀವು ಹಿಂಗೆ ಸಿಟ್ ಮಾಡ್ರಂದ್ರೆ ಫೋಟೋ ಸರಿ ತೆಗಿಯಂಗಿಲ್ರಿ. ಮತ್ತು ಅದು ನೀವು ಅಗಳಿಂದ ನಕ್ಷತ್ರ ತೋರ್ಸಾಕತ್ತಿದ್ರಲ್ಲ, ನಕ್ಷತ್ರ ಕಾಣವಲ್ದಾಗೈತಿ. ಅದು ಇನ್ನೂ ಬಂದಿಲ್ಲ ಕಾಣಿಸ್ತೈತಿ. ಅದು ಬಂದ್ಮೇಲೆ ಫೋಟೋ ತೆಗೆಯೋದವ. ಅಲ್ಲಿ ಮಟ್ಟ ಸ್ವಲ್ಪ ಸಮಾಧಾನ ಆಗಿರಿ. ದೇವ್ರ ಎಂತ ಶಾಣೆ ಹೆಂತಿನ ಕೊಟ್ಟೆಪ್ಪ. ನಕ್ಷತ್ರ ಟ್ರಿಪ್ಪಿಗೆ ಹೋಗೈತಿ, ಅದು ಹೊಳ್ಳಿ ಬರೋ ಮಟ್ಟ ಕಾಯ್ಕೊಂಡು ಕುಂದ್ರಕ್ಕ. ಅದು ನಕ್ಷತ್ರ ನೋಡೋದೊಂದು ಪದ್ಧತಿ, ಅದನ್ನ ಮಾಡ್ಬೇಕಷ್ಟ. ಅಲ್ಲ ನನಗೇನು ಗೊತ್ತದ ಪದ್ಧತಿ ಅಂತೇಳಿ. ನೀವು ಮೊದಲೇ ಹೇಳಕ್ ಬರಲಿಲ್ಲ. ನಾನು ನಕ್ಷತ್ರ ಕಾಣವಲ್ಲಂತ ತಲೆ ಕೆಡಿಸ್ಕೊಂಡಿದ್ದೆ. ಅಲ್ಲ ನನಗರ ಏನು ಗೊತ್ತ ನೀ ಇಷ್ಟು ಶಾಣೆ ಅದೇ ಅಂತೇಳಿ. ಮೊದ್ಲು ಗೊತ್ತಾಗಿದ್ರೆ ಹೇಳ್ಬೋದಿತ್ತೇನೋ. ಇರ್ಲಿಯ ಅದು ನಡಿ. ಅವ್ವ ಅಣ್ಣ ಕೆಳಗೆ ಯಾಕೋ ಕರೆಯಾಕತ್ತಾರಂತ. ಅಯ್ಯೋ ಪ್ರೇಮಿ, ನೀನ್ ನೋಡ್ರೆ ನನ್ನ ಹೊಟ್ಟಿ ಚುರುಕ್ಕಂತೈತ್ ನೋಡ. ಇಷ್ಟು ದಿನ ಊರಾಗೆಲ್ಲ ಆನಿ ನಡೆದಿದ್ದ ದಾರಿ ಅಂತ ನಿಂದ ಮೆರವಣಿಗೆ ನಡೆಸಿದ್ದಿ. ಆದ್ರ ಈಗ ನಿನ್ನ ಮೈದ್ನಲ್ಲಿ ಹೇಂತಿ ಬಂದಾಳಲ್ಲ, ಅಯ್ಯಯ್ಯ ನೋಡಾಕ ಕೆಟ್ಟ ಚಂದದಾಳ. ಮತ್ತು ಅಷ್ಟು ಸಾಲಿ ಕಲ್ತಾಕಿ ನೌಕರಿಗೆ ಹೋಗಿ ಪಗಾರ ತರಕಿ. ಅದಕ್ಕೆ ನಿಮ್ಮ ಅತ್ತಿ ಆಕಿನ ಹಿಂದ ನಾಯಿ ಓಡಾಡ್ದಂಗೆ ಓಡಾಡಕತ್ತ. ಇನ್ನು ನಿನಗೆ ಯಾರು ಕೇಳ್ಬೇಕ? ಕಾಲಾಗಿನ ಕಸನ ನೀನ ಹೋಗತ್ತಿಲ್ಲ ಇರ. ಏನು ನನಗೆ ಯಾವಕ್ಕೆ ಕಾಲಾಗಿನ ಕಸ ಮಾಡ್ತಾಳ? ಒಬ್ಬೊಬ್ಬಕಿನ ತಿರುವ್ಯಾಡಿ ದುಟ್ಲ ಹಿಡಿದು ಬಡಿತಾನೆ. ಹಂಗಲ್ಲ ಮತ್ತೆ ಆಕೆನ್ ಭಾಳ ಚಂದದಾಳು. ದಿನಾನು ಬೂಟಿ ಬರ್ಲಕ್ಕೆ ಹೋಗಿ ಸಂಸಾರಗಟ್ಲೆ ಬಡ್ದು ಬರ್ತಾಳು. ಮತ್ತೆ ಚಂದ ಕಾಣ್ಲಾರ್ದು ಏನು ಒಂದೊಂದು ಕಿಲೋ ಮಕ್ಕಕ್ಕೆ ಬಣ್ಣ ಬಡ್ಕೊಂಡ್ ಬರ್ತಾಳ. ನಮ್ಮ ಅತ್ತಿ ಇಷ್ಟು ದಿನ ಹೆಂಗಿದ್ಲ ಈಗೂ ಹಂಗಿದ್ಲು, ಬದುಕೊಂತಾಳ. ಹೊಸ ಸೊಸಿ ಬಂದ ಅಂತ ಬಾಯಿ ಎಗರಾಡಿದ್ಲು ಅಂದ್ರ ಒಂದು ಹನಿ ನೀರಿಲ್ದಾನೆ ಯಮಲೋಕಕ್ಕೆ ಕಳಿಸ್ಬಿಡ್ತಾನೆ ಅಕ್ಕಿನ. ಈಕಿಗೆ ಏನು ಅಡಿಗೆ ಮಾಡಕ್ ಬರ್ತದೆ ಹೊಸದಾಗಿ ಬಂದ ಅಕ್ಕಿಗೆ? ಅಯ್ಯಯ್ಯ ಊಟ ಗೀಟ ಬೇಕಂದ್ರೆ ನನ್ನ ಕಡೆನೇ ಬರ್ಬೇಕಲ್ಲ ನಮ್ಮ ಅತ್ತಿ. ನಡಿ ಹೊಸ ಸೊಸಿನ ಶೇರ್ ಒದಿಸಿ ಒಳಗೆ ಕರ್ಕೊಳ್ಳೋಣಂತ ಆರತಿ ಮಾಡಿ ಇಲ್ಲಿಂತ್ರ ಮತ್ತೆ ನಮ್ಮ ಅತ್ತಿ ಹೋಗ್ಕೋತಾಳ. ನಮ್ಮಿಬ್ಬರ ಮದ್ವಿಗೆ ಸಾಕಷ್ಟು ಅಡಿತಡಿಗಳು ಬಂದವು. ಆದ್ರೂ ಕಡಿಕ್ ನಾವು ಅನ್ಕೊಂಡಂಗೆ ಮದ್ವಿ ಅಂತೂ ಆಯ್ತು. 10 ವರ್ಷದ ಪ್ರೀತಿ ಮದ್ವಿಗೆ ಕೊನೆ ಆಯ್ತು. ಸಾಕಷ್ಟು ಪ್ರಾಬ್ಲಮ್ಸ್ ಅದು. ಅಯ್ಯಯ್ಯೋ ಎಲ್ಲಾರನ್ನೂ ಅಪ್ಸೋ ಮಟ್ಟ ಅಂದ್ರೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಅಲ್ಲ, ಪ್ರೀತಿಯಿಂದ ಮದ್ವೆ ಕೊನೆ ಆಯ್ತಂತಂದ್ರೆ ಏನ? ನೋಡ್ ನಿನ್ನ ಮಾತು ಕೇಳಿ ಕರೆಂಟು ಹೋದು. ಹೊರಗಂತೂ ಸಾಕಷ್ಟು ಮಳೆ ಐತಿ ಇವತ್ತೇನು ಕರೆಂಟ್ ಬರೋ ಚಾನ್ಸಸ್ ಇಲ್ಲ. ಅಯ್ಯೋ ಹುಚ್ಚಿ, ನಾ ಹಂಗೆ ಹೇಳಲಿಲ್ಲ ನಿನಗ. ನಾ ಹೇಳಿದ ಅರ್ಥ ಹಂಗಿರ್ಲಿಲ್ಲ. ಅಂದ್ರೆ 10 ವರ್ಷದ ಹಿಂದಿಂದ ನಾವು ಪ್ರೀತಿ ಮಾಡ್ತಿದ್ವಲ್ಲ, ಅದು ಮದ್ವಿಗೆ ಬಂದು ಕೊನೆ ಆಯಿತು ಅಂತ ಹೇಳಕ್ಕೆ ಬಂದೆ. ಇಂಥ ಕತ್ಲಾಗೂ ನೀನು ನಕ್ಷತ್ರ ಥರ ಪಳಪಳ ಅಂತ ಹೊಳ್ಯಾಕತಿ. ಅಲ್ಲ, ನಾ ಹೋಗಿ ಕ್ಯಾಂಡಲ್ ನೀರು ತೊಗೊಂಡು ಬರಲಿ. ನನಗೆ ನೀರು ಬೇಕಿತ್ತು, ಗಂಟ್ಲು ಹಾರಾಕತ್ತಿತ್ತು. ಒಂದು 10 ನಿಮಿಷ ಹಿಂಗೋಗಿ ಹಂಗೆ ಬಂದ್ಬಿಡ್ತೇನೆ. ಅಯ್ಯೋ ಮಾರೈತಿ, ಬರೀ ನೀರು ಅಂತಿರ್ತೀಯಲ್ಲ. ಎಷ್ಟರ ನೀರು ಕುಡಿತಿದ್ದಿ ಅಂತ ನಾನು ಒಂದು 2 ನಿಮಿಷ ನೋಡು. ಕರೆಂಟ್ ಬಂದರೂ ಬರ್ಬೋದು. ಹೋಗಿ ತರುವಂತಿ ನೀರು. ಇಂಥ ಕತ್ಲಾಗ ಎಲ್ಲಿ ಹೋಗ್ತಿ? ಏನಿದು ರೂಪಾ ಇನ್ನ ಮಲ್ಕೊಂಡಾಳಲ್ಲ? ಮಹಾರಾಣಿ ಅವ್ರ ನಿದ್ದಿ ಇನ್ನ ಮುಗ್ದಂಗೆ ಕಾಣವಲ್ದ. ರೂಪಾ, ರೂಪಾ ಹೇಳ, ಹೊತ್ತಾತ, ಬೆಳಕಾತ, ಆಗ್ಲೇ ಎಲ್ಲರೂ ಎದ್ದಾರ. ರೂಪಾ ಹೇಳ ಲಗುನ. ಅವಾಗೇನ್ರ ನೀ ಇನ್ನ ಮಲ್ಕೊಂಡೆ ಅನ್ನೋದು ಗೊತ್ತಾತಂದ್ರ ಹೂ ಪತ್ರಿ ತೊಗೊಂಡ್ ಮಂಗಳಾರತಿನ ಶುರು ಮಾಡ್ತಾಳ. ಲಗುನ ಹೇಳ. ಎಲ್ರು ಎದ್ದು ಆಗ್ಲೇ ಅವ್ರ ಕೆಲ್ಸಕ್ಕೆ ಹೋಗಾಯ್ತ. ಲಗು ಹೇಳ್ತೇನೆ ನಿಂಗೆ. ನಾನು ಆಗ್ಲೇ ಜಳಕ ಮಾಡಿ ರೆಡಿ ಆಗಿ ಕೂತೇನೆ. ನಾಷ್ಟ ಮಾಡೋಣ ಅಂತ ಹೇಳ. ಅಯ್ಯೋ ಈಕಿ ಉಸಿರಾಡವಳಲ್ಲ, ಏನಾತಕಿಗೆ? ರೂಪಾ ಹೇಳ. ವಿಶಾಲ, ಯಾಕಪ್ಪ ಯಾಕೆ ಜೋರದ್ರಾಕತ್ತಿ? ನೀವು ಅದ್ರ ಕಡ್ತಕ್ಕ ಆಜು ಬಾಜು ಮನೆಯವರೆಲ್ಲ ಓಡಿ ಬರ್ತಾರ ನೋಡ. ನೀನ್ ಹೇಳ್ತಿ ಮಕ್ಕೊಂಡ, ನೀನ ಮಕ್ಕೊಲ್ಲಿ ಬಿಡು. ಆ ಸಿಟಿ ಹುಡುಗಿಕ್ಕೆ 7 10 ಆಕತ್ತ, 11 ಆಕತ್ತ. ವೈನಿಯರ, ನಾ ಎಪ್ಸಾಕತ್ತ ಆಗ್ಲೇ ಅರ್ಧ ಗಂಟೆ ಆತ್ರಿ. ಹೇಳವಾಳ ರೂಪಾ, ಆಕಿ ಉಸಿರಾಡವಾಳ್ರಿ. ನಂಗೆ ಯಾಕೋ ಹೆದರಿಕೆ ಬರಾಕತ್ತೈತ್ರಿ. ಯಾಕ್ಲೆ ಅರ್ತಿ? ಏನಾಗೋದಿಲ್ಲ ಗಪ್ಪಿರ. ನಿನ್ನೆರ ಚಲೋ ಇದ್ಲ, ಇವತ್ತೇನಾಗ್ತೈತಿ ಕಿಗಿದ್ದಕ್ಕಿದ್ದಂಗ ಹುಚ್ಚರಂಗ ಅಳ್ಕೊಂತ. ರೂಪಾ ಯಾವತ್ತಂಗಿ? ರೂಪಾ ಹೇಳು. ಅಲ್ಲ, ಈ ಪರಿ ಯಾರು ನಿದ್ದೆ ಮಾಡ್ತಾರಂತೆ ನಾನು ನಿಂತು ಹೋಗ್ಕೊಳಕತ್ರು ಹೇಳ್ವಾಳ ಅಂದ್ರೆ. ರುಕ್ಮಿಣಿ ಒಂದಿಟ್ಟು ನೋಡು, ಯಾಕೆ ಹೇಳ್ವಾಳಂತ. ನೆತ್ತಿಗೆ ಜ್ವರ ಅದು ಏರ್ಯಾವೇನು ನೋಡಟ. ಅಯ್ಯಯ್ಯೋ, ನನಗಂತೂ ಹೆದರಿಕೆ ಬರಾಕತೈತಿ. ಮೊದ್ಲ ಟಿವಿಯಾಗ ಹಾರ್ಟ್ ಅಟ್ಯಾಕ್ ಬಂದು ಇಷ್ಟು ಮಂದಿ ಸತ್ರು ಅಷ್ಟು ಮಂದಿ ಸತ್ರು ಅಂತ ತೋರ್ಸಾಕತ್ತಾರ. ರೂಪಾ, ರೂಪಾ ರೂಪಾ ಹೇಳವ. ರೂಪಾ
ರೀ ರೀ ಆಕಿ ಕರ್ನ ಉಸಿರಾಡಬೇಡ್ರಿ, ನಂಗೆ ಯಾಕೋ ಹೆದರಿಕೆ ಬರಾಕತ್ತೈತಿ. ಹೋಗ್ರಿ ಡಾಕ್ಟರ್ನ ಕರ್ಕೊಂಬರ ಹೋಗ್ರಿ. ಅಯ್ಯೋ ಉಸಿರ ತಗೋಳೇನ? ಆಯ್ತು ತಡಿ, ಹೋಗಿ ಡಾಕ್ಟರ್ನ ಕರ್ಕೊಂಬರ್ತೇನೆ. ಏ ವಿಶಾಲ, ಅಳ್ಬೇಡ ತಡಿಯೋ. ಎದಕ್ಕೆ ಆಡ್ತೀಯ? ಡಾಕ್ಟರ್ನ ಕರ್ಯಾಕ ಹೋಗ್ಯ ನಿಮ್ಮಣ್ಣ. ಅದ ಬಂದ್ ನೋಡ್ದ, ಡಾಕ್ಟರ್ ಬಂದ್ರ. ಡಾಕ್ಟ್ರ ಈಕಿ ರೂಪಾ ಅಂತ ಹೇಳ್ರಿ. ನಿನ್ನೆರ ಚಲೋನೇ ಇದ್ದಿಲ್ರಿ, ಇವತ್ತು ಯಾಕೋ ಎಳವಾಳ ಯಾವಾಗ್ಲಿಂದ ಒದ್ರಾತಿ ರೂಪಾ ರೂಪಾ ಅಂತ ಹೇಳಿ. ಅದು ಏನಾಗೈತೆ ಅಂತ ನೋಡ್ರಿ ಸ್ವಲ್ಪ. ಡಾಕ್ಟರ, ನನಗೆ ಎಂತಿಗೆ ಏನಾಗೈತೆ ಅಂತ ತಿಳಿಬಲ್ರಿ. ಒಂದಿಟ್ಟು ಲಗುನ ನೋಡ್ರಿ ಏನಾಗೈತೆ ಅಂತೇಳಿ. ಎಷ್ಟು ಖರ್ಚಾದ್ರು ನಡೀತೈತೆ, ನನಗೆ ಎಂತಿ ಚಲೋ ಆಗ್ಬೇಕ್ರಿ. ಆಯ್ತಾಯ್ತು, ನಾನು ನೋಡಾಕಂತ ಬಂದೇನೆ. ಒಂದೆರಡ ನಿಮಿಷ ನೀನು ಹಿಂಗೆ ಅಳಾಕತ್ರಿ ಹೆಂಗೆ ನೋಡ್ತೇನೆ. ಯಾರು ಗಾಬರಿ ಆಗ್ಬೇಡ್ರಿ. ಅಯ್ಯೋ, ಹಿಂಗಾಗ್ಬಾರ್ದಾಗಿತ್ತು, ಜೀವ ಹೋಗೈತಾಗ್ಲಿ. ಅಯ್ಯೋ ದೇವ್ರ, ಹೆಂಗೆ ಹೇಳೋದಪ್ಪ ಇವರಿಗೆ. ಇವ್ರು ನೋಡ್ರೆ ಮನ್ಸಿಗೆ ಭಾಳ ಕೆಟ್ಟ ಅನ್ಸತೈತಿ. ಈ ವಿಷಯ ನಿಮಗೆ ಹೆಂಗೆ ಹೇಳ್ಬೇಕಂತ ನನಗೂ ಗೊತ್ತಾಗ್ವಲ್ದು, ಆದ್ರೆ ನಾ ಹೇಳಾಕ ಬೇಕಾಗ್ತೈತಿ. ಅವರು ಬದುಕಿಲ್ಲ, ಆಗ್ಲೇ ಸತ್ತ 4 ತಾಸಾತ. ಇಲ್ಲ, ನನ್ನ ರೂಪಾಗೇನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ರೂಪಾ ನನ್ನ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್, ಇನ್ನೊಂದು ಸರಿಯಾಗಿ ನೋಡ್ರಿ. ವಿಶಾಲ, ಸಮಾಧಾನ ಮಾಡ್ಕೊರು. ನೀನು ಸಮಾಧಾನ ಮಾಡ್ಕೊ. ಡಾಕ್ಟರ್ ಏನು ಸುಳ್ಳು ಹೇಳ್ತಾರೆ? ಡಾಕ್ಟರ್ ಯಾಕೆ ಸುಳ್ಳು ಹೇಳ್ತಾರೆ ಹೇಳಿ ನೋಡೋಣ. ನನಗೂ ಏನು ತಿಳಿವಲ್ದ, ನೀವು ಏನು ಹೇಳ್ಬೇಕಂತ, ನಿನಗೆ ಹೆಂಗೆ ಸಮಾಧಾನ ಮಾಡ್ಬೇಕಂತ ನನಗೂ ಗೊತ್ತಾಗವಲ್ದಾಗೈತಪ್ಪ. ನನ್ನ ಮುತ್ತು ಅರ್ಗಿನಿ ನೀನು ಮಹಾರಾಣಿಗತೆ ಕಾಣಕತ್ತಿ ಇವತ್ತು. ಅದೇನೋ ಬಾರ್ಬಿ ಡಾಲ್ ಅಂತಾರಲ್ಲ, ಅದೋ ಥರ ಸೇಮ್ ಡಿಟ್ಟೋ ನೀ ನನ್ನ ಬ್ಯೂಟಿ ಡಾಲ್. ಹಾಂ, ಸಾಕು ನಾನೇನು ಹೊಗಳಿದ್ದ, ಇದಕ್ಕೇನು ಕಮ್ಮಿ ಇಲ್ಲ. ವಿಶಾಲ, ನೀನು ನಾನು ಎಷ್ಟು ಪ್ರೀತಿ ಮಾಡ್ತೀಯ? ನಾನು ನಿನ್ನನ್ನು ಭಾಳಷ್ಟು ಪ್ರೀತಿ ಮಾಡ್ತೇನೆ. ಹೆಂಗೆ ಹೇಳಬೇಕಪ್ಪ ನಿನಗೆ, ಅದು ತಿಳಿವಲ್ತಾನ. ಹೇಳ್ತೇನೆ ಕೇಳು. ನಾನು ನನ್ನನ್ನು ಇಷ್ಟಪಡೋಕ್ಕಿಂತನೂ ನಿನ್ನನ್ನು ಇಷ್ಟಪಡ್ತೀನಿ. ಜೊತೆಗೆ ನಿನ್ನ ಕಷ್ಟ ಸುಖ ನೋವು ಎಲ್ಲದರೊಳಗೂ ನನ್ನ ಜೊತೆಯಾಗಿರ್ತೀನಿ. ನಿನ್ನ ಪಾಲಿನ ಎಲ್ಲ ಕಷ್ಟಗಳು ನನ್ನ ಪಾಲಿಗೆ ಬರಲಿ, ಅವನ್ನೆಲ್ಲ ನಾನು ಖುಷಿಯಾಗಿ ಎದುರಿಸ್ತೀನಿ. ಹಂಗೆ ನನ್ನ ಪಾಲಿನ ಖುಷಿಗಳೆಲ್ಲ ನಿನ್ನ ಪಾಲಿಗೆ ಬರಲಿ. ನಿನಗೆ ಏನು ಬೇಕಂತೀಯಲ್ಲ ಪ್ರತಿಯೊಂದು ನಾನು ತಂದುಕೊಡ್ತೀನಿ. ಅದೇ ರೀತಿ ನಿನ್ನ ಕಣ್ಣಾಗ ಒಂದು ಹನಿ ನೀರು ಬರಲಾರ್ದಂಗೆ ನಾನು ನಿನ್ನನ್ನು ಜೋಪಾನವಾಗಿ ಕಾಯ್ಕೋತೀನಿ. ಅಲ್ಲ, ನಾನು ಇಷ್ಟೆಲ್ಲ ಹಚ್ಕೊಂಡೇನಂತಂತಿ, ಒಂದು ವೇಳೆಗೆ ಅಕಸ್ಮಾತ್ ಏನಾದರೂ ಆಗಿ ನಾ ಸತ್ನೆ ಅಂದ್ರೆ ಅವಾಗೇನು ಮಾಡ್ತಿ? ಏನಂತ ಮಾತಾಡತ್ತಿ ರೂಪಾ ನೀನು? ನನ್ನ ಮನ್ಸಿಗೆ ಯಾಕೆ ನೋವು ಮಾಡಕತ್ತಿ? ನೀ ಇಲ್ಲಾಂದ್ರೆ ನಾ ಬದುಕಿರ್ತೇನೇನ? ಅಯ್ಯೋ ಸಾರಿ, ನೀ ಇಷ್ಟು ಬೇಜಾರಾಗ್ತಿ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನೊಮ್ಮೆ ಹೀಗೆಲ್ಲ ಮಾತಾಡೋದಿಲ್ಲ. ನಂಗೇನು ಕೇಳಿದ್ರು ತಂದು ಕೊಡ್ತೇನೆ ಅಂತಂದಿಲ್ಲ. ನಂಗೆ ಚಂದ್ರ ಅಂದ್ರೆ ಭಾಳ ಇಷ್ಟ. ತಂದು ಕೊಡ್ತೀನ? ಹೋಗೋ ಮಾರಯ್ಯ, ಈ ಎಲ್ಲ ಹುಡುಗಿಯರು ಕೇಳೋದನ್ನ. ಚಂದ್ರ ಬೇಕು, ನಕ್ಷತ್ರ ಬೇಕು, ಸಮುದ್ರ ಒಳಗಿರೋ ಮುತ್ತು ಬೇಕು. ಅಲ್ಲ, ನಿಂಗೆ ನಾ ಚಂದ್ರ ತಂದು ಕೊಟ್ರಂದ್ರೆ ರಾತ್ರಿ ನಾ ಟಾರ್ಚ್ ಹಿಡ್ಕೊಂಡು ಕುಂದಿರ್ಬೇಕಾಗ್ತೈತಿ. ನಾನು ಏನು ಕಮ್ಮಿ ಆಗ್ಯಾನಿ ಚಂದ್ರನ್ಗಿಂತ ಹ್ಯಾಂಡ್ಸಮ್ ಆಗಿಲ್ಲನ? ನಿನ್ನ ಮುಂದೆ ಇಟ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗನ್ ಬಿಟ್ಟು ಚಂದ್ರನ್ ಬೇಡ್ತೀಯಲ್ಲ ನೀನು. ನೀ ಏನಂದಿ? ಎಲ್ಲ ಹುಡುಗಿಯರಂತ ಅಂದಿಲ್ಲ. ನಾ ಅನ್ಕೊಂಡಿದ್ನಿ ನಾ ಒಬ್ಬಕ್ಕೆ ನಿಂಗೆ ಹುಡುಗಿ ಅಂತೇಳಿ. ಭಾಳ ಜನ ಅದಾರಂತ ಈಗ ಗೊತ್ತಾತ. ನಿನ್ನ ಬೈಲನ್ನ ಸತ್ಯ ಬಂತಲ್ಲ. ಆಯ್ತು ತಗೋ, ನಾ ಹೋಗ್ತೇನೆ. ಇನ್ನೊಮ್ಮೆ ಯಾವತ್ತೂ ನಿನ್ನ ಮುಖ ನೋಡೋದಿಲ್ಲ ನಾನು. ರೂಪಾ, ಯಾಕೆ ಸಿಟ್ ಮಾಡ್ಕೊಳಕತಿ? ನಾ ಹೇಳಿದ ಹಂಗಲ್ಲ, ಅದ್ರ ಅರ್ಥ ಹಂಗಲ್ಲ. ಜನರಿಗೆ ಹೇಳಿದ ನಾನು. ರೂಪಾ ಹೋಗ್ಬೇಡ, ನನ್ ಬಿಟ್ಟು ಹೋಗ್ಬೇಡ ರೂಪಾ. ರೂಪಾ ಎಲ್ಲಿ ಹೋದಿ ರೂಪಾ? ಇನ್ನೆಲ್ ರೂಪಾ ನನ್ನನ್ನು ಬಿಟ್ಟು ಹೋಗಾಯ್ತು. ಇನ್ಯಾವತ್ತೂ ಬರೋದಿಲ್ಲಕ್ಕೆ. ನೋಡ್ರಿ, ಜೀವ ಮರ್ಗಾಕತೈತ್ರಿ. ಹಗಲು ರಾತ್ರಿ ಅಂದ ದಿನ ಹಿಂಗ ಕುಡ್ಕೊಂತಿದ್ರ ಅವನ ಆರೋಗ್ಯ ಏನಾಗ್ಬಾರ್ದು ಹೇಳ್ರಿ. ಅವನಿಗೆ ಹೆಂಗ್ ಸಮಾಧಾನ ಹೇಳ್ಬೇಕು ನನಗಂತೂ ಗೊತ್ತಾಗ್ವಲ್ದಾಗಿತ್ತಪ್ಪ. ವಿಶಾಲ, ಯಾಕಪ್ಪ ಯಾಕೆ ಹೆಂಗೆ ಮಾಡಾಕತ್ತಿ? ಹಾಂ, ಹಗಲಿ ರಾತ್ರಿ ಕುಡ್ದು ಯಾಕೋ ನಿನ್ನ ಆರೋಗ್ಯ ಹಾಳು ಮಾಡ್ಕೊಳಕತ್ತಿ? ನಿನ್ನ ಪರಿಸ್ಥಿತಿ ನೋಡ್ದಿ ಹೆಂಗಾಗೈತೆ ಅಂತ ಹೇಳಿ. ಹೌದು, ನೋವು ಆಗೈತಿ, ನಾ ಒಪ್ಕೋತೇನೆ. ಆದ್ರೆ ಸಮಾಧಾನ ಮಾಡ್ಕೊರು. ನೀನು ಹಿಂಗೆ ಮಾಡೋದು ನೋಡಿ ನಮ್ಗೆ ಇನ್ನಟ್ಟು ನೋವು ಆಗ್ತೈತ್ಯೋ. ಅಲ್ಲ, ಅಷ್ಟು ಚಲೋ ಓಡಾಡ್ಕೊಂಡು ಮಾಡ್ಕೊಂಡಿದ್ದಿದ್ದು ಹುಡುಗಿ ಅದು ಹೆಂಗೆ ಸತ್ಲು ಅನ್ನೋದು ಪ್ರಶ್ನೆ ಆಗ್ಬಿಟ್ಟೈತಿ ನಮಗೆ. ಏನು ತಿಳಿವಲ್ದಾಗೈತಿ. ಅಪ್ಪ ನಮ್ಮೂರ್ ಕಾಡ್ನಾಗ ಅವ್ರ ಭೈರವ್ ಬಾಬಾ ಅಂತದಾರಲ್ಲ, ಅವ್ರಿಗೆ ಎಲ್ಲ ಗೊತ್ತಾಗ್ತೈತಿ. ಅವ್ನ ಮನೆ ಕರ್ಕೊಂಬಂದ್ರ ಕಾಕಿ ಹೆಂಗ್ ಸತ್ಲು ಏನು ಅಂತೆಲ್ಲ ಹೇಳ್ತಾರಪ್ಪ ಅವರು. ಏನು ಅಣ್ಣ, ಏನು ಹೇಳಕತ್ತಾನವ? ಆ ಬಾಬಾಗೆಲ್ಲ ಗೊತ್ತಾಗ್ತೈತಿ? ಅವ್ರಿಗೆ ಹೆಂಗೆ ಸತ್ರ ಅಂತ ಹೇಳ್ತಾರ? ಅವ್ರನ್ನ ಕರ್ಸಂಗಾದ್ರ ನಾ ಆಕೆ ಹೆಂಗೆ ಸತ್ಲ ಅಂತ ತಿಳ್ಕೊಳಕಬೇಕು. ಕರ್ಸಣ್ಣ. ಆಯ್ತಪ್ಪ, ಮೊಮ್ಮಗನ ಆ ಭೈರವ್ ಬಾಬಾನ ಕರ್ಸೋನಂತ. ಆದ್ರೆ ನೀನು ಮೊದ್ಲಿದಂಗ ಆದ್ರೆ ಸಾಕಾಗಿತ್ತಪ್ಪ ನಮಗ. ನಿನ್ ಸಂಬಂಧ ನಾವೆಲ್ಲ ಜೀವ ಇಟ್ಕೊಂಡು ಕುಂತೇವಪ್ಪ. ನೀ ಎಲ್ಲಾರ್ಗು ಮುದ್ದಿದ ಮಗ
ಆಯ್ತವ, ನಾ ಹೋಗಿ ಭೈರವ ಬಾಬಾನ ಕರ್ಕೊಂಬರ್ತೇನೆ. ವಿಶಾಲ ಇವ್ರ ನೋಡಪ್ಪ ಭೈರವ ಬಾಬಾ ಅಂತ. ಬರ್ರಿ ಭೈರವ ಬಾಬಾರ, ಬರ್ರಿ ಬರ್ರಿ. ಇದು ನಿಮಗೆ ಹೇಳಲ್ರಿ ನಾನು ಆಗ, ಇವ ನನ್ನ ಮಗ ವಿಶಾಲ ಅಂಥೇಳಿ ಇವ್ನಿಗೆ ಅಂತಿನ ರೀ ತೀರ್ಕೊಂಡಾಕಿ ಒಂದ ದಿನದಾಗ ತೀರ್ಕೊಂಡ ನೋಡ್ರಿ. ಹೇಳಲ್ರಿ ನಿಮ್ಮ ಕತಿ ಆಗ್ಲೇ. ಸಾಂಗೋಳ ಆಕೆ ಹೆಂಗೆ ತೀರ್ಕೊಂಡ್ಲು ಏನೇನು ಗೊತ್ತಾಗ್ಲಿಲ್ರಿ. ಆದ್ರೆ ನನ್ನ ಮಗನು ದಿನ ಎಲ್ಲ ಕುಡಿಯೋದು ಮಾಡೋದು ಮಾಡಕತ್ತಾನ. ಅವನು ಎಲ್ಲಿ ಕಳ್ಕೊತೇನೇನೋ ಅನ್ಸಾಕತ್ತೈತ್ರಿ ನನಗೆ. ಸರಿ ಆಯ್ತು, ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೀಗ ಒಳಗೆ ಬಂದಿನಲ್ಲ, ನಾನು ಅದೆಲ್ಲ ನೋಡ್ಕೊತೀನಿ. ನಿಮ್ಮ ಮನೆ ಒಳಗೆ ಬರುವಾಗ ನನಗೆ ಗೊತ್ತಾಯ್ತು ನಿನ್ನೆ ರಾತ್ರಿ ಈ ಮನೆ ಒಳಗೆ ಏನೇನು ಅಚಾತುರ್ಯಗಳು ನಡೆದವ ಅಂಥೇಳಿ. ಆದ್ರೆ ಕೆಲವೊಂದು ವಿಷಯ ನಿಮ್ಮ ಮಗನ್ನ ಕೇಳ್ಬೇಕು ನಾನು. ವಿಶಾಲ ಬಾ ಇಲ್ಲಿ. ಹೇಳ್ರಿ ಬಾಬಾ, ನನ್ನ ಜೊತೆ ಮಾತಾಡ್ಬೇಕಂದ್ರಲ್ಲ, ನನ್ನ ಹೆಂಡತಿಗೆ ಏನಾಯ್ತು, ಹೆಂಗೆ ಸತ್ಲಂತ ಅನ್ನೋದು ಹೇಳ್ಬಿಡ್ರಿ. ಮನಸ್ಸು ಗಟ್ಟಿ ಮಾಡ್ಕೊಂಡು ಕೇಳಿಬಿಡ್ತೀನಿ. ಐತಿ ಅವಶ್ಯಕತೆ ಐತಿ, ಮನಸ್ಸು ಕಲ್ಲು ಮಾಡ್ಕೊಂಡು ಕೇಳುವಂಥ ಅವಶ್ಯಕತೆ ಐತಿ. ನಿನ್ನ ಹೆಂಡತಿ ಸಾವು ಸಾಮಾನ್ಯವಾದ ಸಾವಲ್ಲ, ಅದು ಒಂಥರ ಮೋಸದ ಸಾವು. ಆಕಿಗೂ ಇನ್ನೂ ಗೊತ್ತಿಲ್ಲ ಆಕಿ ಸತ್ತಾಳ ಅಂಥೇಳಿ. ಆದ್ರೆ ಆಕಿ ಇನ್ನ ಇದ ಮನ್ಯಾಗ ಅದಾಳ. ನೀನು ನಿನ್ನ ಹೆಂಡತಿ ಸತ್ತಾಗಿಂದ ಅಡ್ಗೆ ಮನೆ ಕಡೆ ಹೋಗಿಲ್ಲಲ್ಲ? ಅಲ್ಲ, ಯಾಕೆ ಯಾಕೆ ಹಿಂಗೆ ಹೇಳಾಕತ್ತೀರಿ ನೀವು? ಆಕಿ ಸಾವು ಸಾಮಾನ್ಯ ಅಲ್ಲ ಅಂತೇಳಿ ಯಾರು ಅಂದ್ರೆ ಯಾರಕ್ಕಿನ ಸಾಯಿಸಿದ್ದ? ಅಲ್ಲ, ಆಕಿನ ಇದ ಮನ್ಯಾಗ ಅದಾಳ ಅಂತ ಅನ್ನಕತ್ತೀರಲ್ಲ, ಅದರ ಅರ್ಥ ಏನು? ನೀವು ಹೇಳೋದು ನನಗೇನು ತಿಳಿವಲ್ಲಾಗೈತಿ. ಅಡ್ಗೆ ಮನೆ ಕಡೆ ಹೋಗಿಲ್ಲ ಅಂತ ಅಂದ್ರಲ್ಲ, ಹಾಗೆಲ್ಲ ಯಾಕೆ ಕೇಳಾಕತ್ತೀರಿ ನೀವು? ಗೊತ್ತಾಗ್ತೈತಿ, ಯಾಕೆ ಅನ್ನೋದು ಗೊತ್ತಾಗೇ ಆಗ್ತೈತಿ. ಅದನ್ನು ಹೇಳಾಕಂತ ನಾ ಇಲ್ಲಿ ಬಂದೀನಿ. ಬಾ, ಅಡ್ಗೆ ಮನೆ ಎಲ್ಲೈತಿ, ಕರ್ಕೊಂಡು ನಡಿ ಆ ಕಡೆ. ಇದು ನಮ್ಮ ಮನೆ ಅಡ್ಗೆ ಮನೆ. ಇಲ್ಲ ಕರ್ಕೊಂಬಂದ್ರಿ ನೀವು ಏನು ಹೇಳಕ್ಕೆ ಬಯಸಾಕತ್ತೀರಿ? ಏನು ಅನ್ನೋದು ನಾನು ಕರೆಕ್ಟಾಗಿ ಹೇಳ್ರಲ್ಲ. ಹೇಳ್ತೇನೆ ಎಲ್ಲಾನು ಹೇಳ್ತೇನೆ. ಅದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದ. ರಾತ್ರಿ ನಿನ್ನ ಹೆಂಡತಿಗೆ ನೀರು ಬೇಕಾಗಿತ್ತಲ್ಲ, ನೀರು ಕುಡಿತೀನಿ, ನೀರು ಬೇಕು, ನೀರು ತಂದು ಕೊಡ್ರಿ, ನೀರು ತೊಗೊಂಡು ಬರ್ತೀನಿ ಅಂತ ಅನ್ನಕತ್ತಿದ್ಲಲ್ಲ? ಹೌದು, ಆಕಿ ನೀರು ಬೇಕನ್ನಕತ್ತಿದ್ಲ. ಆದ್ರೆ ಕರೆಂಟ್ ಹೋಗಿದ್ವಲ್ಲ, ಕರೆಂಟ್ ಬಂದ್ಮೇಲೆ ತೊಗೊಂಡು ಬಂದ್ರ ಆತಂತ ಸುಮ್ಮನೆ ನಾನು. ಆದ್ರೆ ಆ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನನಗೆ ಹೆಂಗೆ ಗೊತ್ತಾಯ್ತು ಅಂತ ನಿನಗೆ ಗೊತ್ತಾಗೋದಿಲ್ಲ. ನನಗೆಲ್ಲ ಗೊತ್ತೈತಿ, ಅದಕ್ಕೆ ನಾನು ನಿನಗೆ ಹೇಳಕ್ಕಂತ ಬಂದೇನಿ. ನಿನ್ನ ಹೆಂಡತಿ ನೀರು ಬೇಡಿದ್ದು ಅಷ್ಟೋ ಗೊತ್ತೈತಿ, ಅದ್ರ ಮುಂದಿನ ಕತ್ತಿ ಗೊತ್ತಿಲ್ಲಲ್ಲ. ನಾನು ಹೇಳ್ತೇನೆ ಕೇಳ. ನಿನಗಾಕಿ ಸಾಕಷ್ಟು ಸಾರಿ ನೀರು ಬೇಕು ಅಂತ ಕೇಳಿದ್ಲ. ಆದ್ರೆ ನೀನು ಆಮೇಲೆ ತಂದು ಕೊಡ್ತೇನೆ ಅಂಥೇಳಿ ಮರ್ತು ಮಲ್ಕೊಂಡ್ಬಿಟ್ಟು ಆಮೇಲೆ ಆಕಿಗೆ ಗಂಟ್ಲಾರಿ ನೀರು ಅಂತೇಳಿ ಕನ್ವರ್ಸಕ್ಕೆ ಶುರು ಮಾಡಿದ್ಲ. ಆ ಹೊತ್ನ್ಯಾಗ ಆಕಿಗೆ ಎಚ್ಚರಿಕೆ ಇರಲಿಲ್ಲ. ಆದ್ರೆ ನೀರು ಬೇಕಾಗಿತ್ತು. ಅದಕ್ಕಾಗಿ ಆಕಿನ ಆತ್ಮ ನೀರು ಹುಡ್ಕೊಂಡು ಹೋಯಿತು. ಆತ್ಮ ದೇಹ ಬಿಟ್ಟು ನೀರಿಗಾಗಿ ಹುಡುಕ್ಯಾಡಕ್ ಹೋದಾಗ ಮೊದಲು ಸಿಕ್ಕಿದ್ದ ಈ ಗಡಿಗೆ ಒಳಗ ನೀರು ಕುಡ್ದ ಮತ್ತೆ ಹೊಳ್ಳಿ ಹೋಗಿ ಆ ದೇಹಕ್ಕೆ ಸೇರ್ಕೋಬೇಕಂತ ಆತ್ಮ ಬಯಸಿತ್ತ. ಆದ್ರ ಅಷ್ಟ್ರೊಳಗ ಯಾರೋ ಬಂದ ಈ ಗಡಿಗೆ ಬಾಯನ್ನ ಮುಚ್ಚಿಬಿಟ್ರು. ಈ ಗಡಿಗೆ ಮುಚ್ಚಿದ್ಮೇಲೆ ಆಕಿನ ಆತ್ಮ ಆ ಗಡಿಗೆ ಒಳಗನ ಸಿಕ್ಕೊಂಡ್ಬಿಡ್ತು. ಈ ಗಡಿಗೆ ಮುಚ್ಚಳ ಇನ್ನ ಯಾರು ತೆಗ್ದಿಲ್ಲ ಅಂದ್ರ ಅದು ನಿಮ್ಮ ಅದೃಷ್ಟ. ಒಂದ್ ವೇಳೆ ತೆಗ್ದಿದ್ರಂದ್ರ ಘೋರ ಅನಾಹುತ ಆಗ್ತಿತ್ತು. ಅಂದ್ರ ನನ್ನ ಹೆಂಡತಿ ಎಲ್ಲೂ ಹೋಗಿಲ್ಲ, ಈ ಗಡಿಗೆ ಒಳಗದಾಳ. ನಾನು ಅದನ್ನ ತೆಗೆದ್ರೆ ನನ್ನ ಹೆಂಡತಿ ನಂಗೆ ಸಿಗ್ತಾಳಲ್ಲ, ವಾಪಸ್ ಸಿಗ್ತಾಳಲ್ಲ, ನಾನು ಅದನ್ನ ತೆಗಿತೀನಿ. ಏ ಮೂರ್ಖ, ನಿಂದ್ರ. ಆ ಕೆಲಸ ಮಾಡಕ್ ಹೋಗ್ಬೇಡ. ಆಕಿ ಈಗ ನಿನ್ ಹೆಂಡತಿಯಾಗಿ ಉಳಿದಿಲ್ಲ, ಒಂದು ಭಯಾನಕ ಆತ್ಮ ಆಗಿದಾಳಕಿ. ಆಕಿ ಇನ್ನ ಸತ್ತಿರ್ಲಿಲ್ಲ, ಆದ್ರ ಸತ್ತಾಳಂತೇಳಿ ನೀವು ಆಕಿನ ದೇಹಕ್ಕ ಅಂತಿಮ ಸಂಸ್ಕಾರ ಮಾಡಿರಿ. ಆಕಿ ತನ್ನ ದೇಹನ ಹುಡ್ಕೊಂಡು ಹೋಗ್ಬೇಕು ಅಂಥೇಳಿ ಕಾಯಕತ್ತಿದ್ಲ. ಆದ್ರ ಅದೀಗ ಗಡಿಗೆ ಒಳಗೆ ಬಂಧನ ಆಗೈತಿ. ಏನು ಮಾಡಕ್ಕಾಗೋದಿಲ್ಲ. ನಾ ಹೇಳ್ದಂಗೆ ಕೇಳು. ರೀ, ನನಗಂತೂ ಒಂದು ನಮೂನಿ ಸಂಶಯ ಬರಾಕತ್ತೈತಿ. ಅಲ್ಲ, ಬಾಬಾ ಎಷ್ಟೊತ್ತಾತ ವಿಶಾಲನ್ ಕರ್ಕೊಂಡು ಹೋಗಿ ಹೊರಗ ಬರುವಾರ, ಮತ್ ನಮ್ಮನ್ನ ಯಾರು ಕರ್ಕೊಂಡು ಹೋಗ್ಲಿಲ್ಲ, ಬ್ಯಾಡ್ ನೀವೆಲ್ಲ ಅಂತಂದ್ರ. ಅಲ್ಲ, ಆಕಿ ರೂಪ ಸತ್ತಕಿ ಏನಾರ ಆತ್ಮ ಆಗಿ ನಮ್ಮನ್ನ ಕಾಡ್ತಾಳೋ ಏನೋ ಅಂತ ಹೆದ್ರಿಕೆ ಬರತೈತಿ. ಕಾಡೋದ್ ಕಲ್ಲ ಹಚ್ಚಿರಿ, ಎಲ್ಲರ ಜೀವ
ಫೀವರ್ ತಗೊಂಡ್ಲಂದ್ರೆ ಏನ್ರಿ ಮಾಡೋದು? ಏನೋ ನೀನು ದೇವಿಗೆ ಹೆದ್ರೋದ? ನೀನು ನೋಡೇ ದೇವ್ಗಳು ಹೆದ್ರುಕೊಂಡು ಹೋಗ್ತಾವ ಅಂತ ಇಟ್ಕೊಂಡು ನೀನು ದೇವಿಗೆ ಹೆದ್ರಾಕತ್ತಿ. ನಮಗೂ ಯಾಕೋಪ ಸಂಶಯ ಬರಾಕತ್ತೈತಿ. ಅಲ್ಲ ಎಷ್ಟೊತ್ತಾಯ್ತು ಬಾಪ ಕರ್ಕೊಂಡು ಹೋಗ್ಯವರು, ಏನು ಮಾತಾಡಕತ್ತಾರೋ ಏನೋ ಯಾರಿಗೆ ಗೊತ್ತ. ನಾವು ಒಂದಿಟ್ಟು ಹೋಗಿ ನೋಡ್ಯವಪ್ಪ ಅಂದ್ರೆ ಬರಬೇಡ್ರಿ ಅಂತ ಬೇರೆ ಹೇಳ್ಯಾರು. ಇರ್ಲಿ ತಡಿ, ಇಟ್ಟೋತ ಕಾದೇವಂತ ಇನ್ನೊಂದು ಇಟ್ಟು ಕಾಯೋಣಂತ. ಬಂದ್ರು ಬರಬಾರ್ದು ಯಾಕ? ನೋಡು, ನಾನು ಹೇಳೋ ಸರಿಯಾಗಿ ಕೇಳು. ಈ ಗಡಿಗೆ ಒಳಗಿರೋದು ಆತ್ಮ, ಭಯಾನಕ ಆತ್ಮ. ಈಗ ಆತ್ಮ ನಿನ್ನ ಹೆಂಡತಿಯಾಗಿಲ್ಲ. ನೀನು ಈ ಹಾದಿ ಕಡೆ ಯಾವತ್ತೂ ಬರಬೇಡ. ಈ ಗಡಿಗಿನ ತೆಗೆಯೋ ಪ್ರಯತ್ನ ಯಾವತ್ತಿಗೂ ಮಾಡಬೇಡ. ಅದು ಒಂದು ದುರಂತ ಆಗಿಬಿಡ್ತೈತಿ. ನನ್ನ ಮಾತು ಕೇಳು. ನೀನು ಈ ಗಡಿಗೆ ತೆಗಿಯೋದ್ರಿಂದ ನಿನ್ನ ಕುಟುಂಬಕ್ಕಷ್ಟ ಅಲ್ಲ, ಊರಿಗೆಲ್ಲ ಶಾಪ ಆಗ್ತೈತಿ. ನಾನು ಹೇಳಿದ್ದು ಯಾವತ್ತೂ ಮರಿಬೇಡ. ಹ್ಞೂ ಆಯ್ತು ಬಾಬಾ, ನೀವು ಹೇಳಿದ್ದೆಲ್ಲ ನಾನು ಕೇಳ್ತೇನೆ ರೀ. ಈ ಕಡೆ ನಾನು ಇನ್ನು ಯಾವತ್ತೂ ಬರೋದಿಲ್ಲ ರೀ. ಯಾವತ್ತೂ ಬರೋದಿಲ್ಲ, ಯಾವತ್ತೂ ಬರೋದಿಲ್ಲ. ಇದು ಕನಸಲ್ಲ, ಕನಸಲ್ಲ, ಇದು ಖರೇನ, ಖರೇನ ನನ್ನ ರೂಪ ನನ್ನ ಕರೆಯತ್ತಾಳ. ನನ್ನ ಕರೆಯಕತ್ತಾಳಕಿ. ಆಕಿಗೆ ಆ ಗಡ್ಗೆ ಒಳಗೆ ಉಸಿರಾಡಕ್ಕೆ ತೊಂದರೆ ಆಗತ್ತೈತಿ. ಇಲ್ಲ, ನನ್ನ ರೂಪ ನಾ ಉಳಿಸ್ಕೋಬೇಕು. ನನ್ನ ರೂಪಾಗ ಏನೋ ಆಗ್ಬಾರ್ದು. ನಾನು ಬರ್ತೀನಿ ರೂಪ, ನಾನು ಬರತ್ತೇನೆ. ನಾನು ನಿನ್ನ ಹೊರಗೆ ತರ್ತೇನೆ, ನಿನ್ನ ಹೊರಗೆ ತರ್ತೇನೆ. ಆದ್ರೆ ಆ ಬಾಬಾ ನನಗೆ ಹೇಳಿದ್ರ ಆ ಗಡ್ಗೆ ಒಳಗಿಂದ ಆತ್ಮ ಹೊರಗೆ ಬಂದ್ರೆ ಪ್ರತಿಕಾರ ತೀರಿಸ್ಕೊಳ್ತೈತಿ ಎಲ್ಲರ ಮೇಲೂ ಅಂತಂತ. ಅದು ನನ್ನ ರೂಪ ಹಂಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾನಿದನ್ನು ನಂಬೋದಿಲ್ಲ. ನನ್ನ ರೂಪಾಗಿ ಏನೂ ಆಗಬಾರ್ದು. ಅಯ್ಯೋ, ಏನೋ ಭಯಾನಕ ಶಬ್ದ ಬರಕತ್ತೈತಲ್ಲ. ಮುಂದೆ ಹೋಗ್ಲೋ ಬೇಡೋ, ತೆಗಿಲೋ ಬೇಡೋ? ಇರ್ಲಿ ಬಿಡ, ಬಂದೇನಿ ಇಲ್ಲಿ ಮಟ, ತೆಗ್ದ ಬಿಡ್ತೀನಿ. ಯಾರದ? ಯಾರ ಗಡಿಗೆ ತೆಗಿಯತ್ತೀರಿ? ಯಾರಲ್ಲಿ? ಏನ್ ಶಬ್ದ ಅದು? ಯಾಕೆ ಕೊಡು ಹೊಂಟಿರಿ? ಯಾರದು? ಹಾ, ಗಡಿಕಿನ ಬಿಡಿಸ್ಬಿಟ್ಟಾರ ಯಾರೋ. ಆತ್ಮ ಹೊರಗೆ ಹೋಗ್ಬಿಟ್ಟೈತಿ. ಓಡಿ ಹೋಗಿ ಏನು ಪ್ರಯೋಜನ ಈಗ? ನೀವು ಹೊಳ್ಳಿ ಬಂದ್ರೂ ನನ್ನ ಹತ್ರ ಪರಿಹಾರ ಇಲ್ಲ. ಇದಕ್ಕೇನು ಪರಿಹಾರ ಇಲ್ಲ. ಯಾರದು? ಏನು ಶಬ್ದ? ಪುಟ್ಯ, ಫೋನ್ ಚಾಲು ಇಟ್ಟೇನೋ? ಒಂದು ಸ್ವಲ್ಪ ನೀರು ಕೊಡ್ರಿ. ಯಾರ? ರುಕ್ಮಿಣಿ, ಒಂದಿಟ್ಟು ನೀರು ಕೊಡವ ಕುಡಿಯಾಕ. ಅದೇನ ರುಕ್ಮಿಣಿ, ಒಂದಿಟ್ಟು ಗಂಟ್ಲ ಆರತೈತಿ, ನೀರು ತಗೊಂಡ್ ಬಾರ. ತಡಿ ಬಾ, ಕುಡಿತಂತ ತಡಿ ಒಂದಿಟ. ಕಣ್ಣೊಂದು ಕಾಣುವಲ್ಲಾಗಿತ್ತಿ. ಯಾರದ್ದು ರುಕ್ಮಿಣಿನ? ಬಿಸಿನೀರು ತಂದ್ಯಾವ? ನಾ ಬಿಸಿನೀರು ಕುಡಿತಂದು ಗೊತ್ತೈತಿಲ್ಲ. ಯಾಕೆ ಮಾತಾಡ್ವಲ್ಲಿ? ಮಾತಾಡು, ಬಾಯ್ ಬಿಡು. ರುಕ್ಮಿಣಿ, ಕಣ್ಣೊಂದು ಕಾಣುವಲ್ಲಾಗಿತ್ತಿ. ಮಂಜು ಕಾಣತೈತಿ. ರೂಪ, ನೀ ಯಾಕೆ ಬಂದಿ? ನೀ ಯಾಕೆ ಬಂದಿ? ಯಾರ ಬರ್ರಿ, ಯವ್ವ ಏನಾದ್ ಬೇ? ಯಾಕೆ ಹೋದ್ರಕತ್ತಿ? ಹಾ ಯವ್ವ ಏನು ಹೊಚ್ಕೊಂಡಿಲ್ಲ ಬೇ, ಹಂಗ ಮಲ್ಕೊಂಡಿಯ? ಯವ್ವ ಆರಾಮಿಲ್ಲೇನ್ ಬೇ? ಮಾಮರ ಯಾಕ್ರಿ, ಏನಾಯ್ತು? ಅಮ್ಮನೇ ಕೆಪ್ಸತ್ರಿ, ಮಲ್ಕೊಂಡಾರಲ್ರಿ ಅವ್ರ? ಅಯ್ಯೋ ಇಲ್ಲವ ಮಗಳ, ನಾನು ಮಲ್ಕೊಂಡಿದ್ದೆ. ಅವ್ವ ಬದ್ರದಂಗಾತ, ಅದಕ್ಕೆ ಕರ್ಯಾಕತ್ತಾಳೇನಂತ ನೋಡಕ್ ಬಂದ್ರೆ ಇಲ್ಲಿ ಮಲ್ಕೊಂಡ್ಬಿಟ್ಟಾಳ ಆರಾಮ್. ಏನು ಅಮ್ಮ ಒದ್ರಿದ್ರ? ನನಗಂತೂ ಏನು ಒದ್ರದಂಗೆ ಕೇಳಿಸಿಲ್ರಿ. ನಿಮಗೇನ್ರ ಹಂಗ ಅನ್ಸಿರ್ಬೋದು. ಮಲ್ಕೊಂಡಾರ ಬಿಡ್ರಿ, ಅವ್ರನ್ನ ಯಾಕೆ ಎಬ್ಬಿಸ್ತೀರಿ? ನಾಳೆ ಬೆಳಿಗ್ಗೆ ಕೇಳ್ರ ಆಯ್ತಾ. ಹೋಗಿ ಮಲ್ಕೋ ಹೋರ್ ಮಾಮರ. ಏನಪ್ಪ ಯಾ ಪರಿ ಖಾರ ಕೆಳಪಲ್ಯಕ್ಕ ಏನು ಓಸು ಡಬ್ಬಿನ ಸುರಿ ಬಿಟ್ಟಾಳೇನೋ ಕಾಣಿಸ್ತೈತಿ. ಊಟಕ್ಕೆ ಕೊಟ್ರೆ ಆಯ್ತಾನ? ನೀರು ಇಡೋದಿಲ್ಲ ಈಕಿನ? ನೀರು ಕೊಟ್ಟು ಕುಡಿಯಾಕ ಖಾರ ಆಗೈತಿ ಪಲ್ಯ ಭಾಳ.
ಯಾರಪ್ಪ ಇದು? ನೀವ್ಯಾರು? ನೀವ್ಯಾಕೆ ನೀರು ತಂದು ಕೊಡತ್ತೀರಿ? ನೀವು ನಮ್ಮನೆ ಒಳಗೆ ಹೆಂಗೆ ಬಂದ್ರಿ? ಗಿರ್ಜಾ, ಗಿರ್ಜಾ ಎಲ್ಲದಿ? ನಾ ಯಾರಂತ ಈಗ ಗೊತ್ತಾತು? ಈಗ ಬರ್ತಾನಂತೆ ಫೋನ್ ಹಚ್ತವ್ರು, ಇನ್ನ ಬರೋರಲ್ಲ. ಎಷ್ಟು ಹೊತ್ತಾಗ್ತೈತೇನೋ ಬರಾಕ. ಅಯ್ಯ ಹುಡುಗಿ, ಏಕ ಬಿಕ್ಕಾಕತ್ತಿಯಲ್ಲ? ಒಂದೀಟ್ ನೀರ್ ಕುಡಿದು ಕುಂದ್ರಬೇಕಿಲ್ಲ ಅಭ್ಯಾಸ ಮಾಡಕ. ತಡಿ, ನಾನ ತಂದು ಕೊಡ್ತೇನೆ ನೀರ್. ಅಯ್ಯೋ, ಏನೋ ಅದಕ್ಕೆ ಇದಕ್ಕೆ ತಂಗ ಬಿದ್ಲಲ್ಲ. ಕೀರ್ತಿ, ಹೇಳವ, ಯಾಕೆ ಏನಾತು? ಏನಾತು ಹೇಳ? ಯಾಕೆ ಒದರಾಡಕತ್ತಿದ್ದಿ? ವಿಶಾಲ ಇಲ್ಲೇ ಅದಾನೇನ? ವಿಶಾಲ, ಏ ವಿಶಾಲ, ಹೇಳು. ಅಣ್ಣ, ಯಾಕಣ್ಣ ಏನಾಯ್ತು? ನಾನು ಆಮೇಲೆ ಹೇಳ್ತೇನೆ ಅಣ್ಣ, ಯಾಕೆ ಎಬ್ಸಾಕತ್ತಿ ನನಗೆ. ವಿಶಾಲ, ಅದು ಅದು ಅಮ್ಮ ಅಮ್ಮ ತಿರ್ಕೊಂಡ್ಲು ವಿಶಾಲ. ಏನು ಹೇಳತ್ತಿ ಅಣ್ಣ? ಅಮ್ಮ ನಿನ್ನೆರ ಚಲೋನಾಗಿದ್ಲಲ್ಲ, ಇದಕ್ಕಿದ್ದಂಗೆ ಏನಾಯ್ತು ಅಮ್ಮಗ? ಅಲ್ಲ, ಊರಾಗ ಏನೋ ಹೊಸ ಸುದ್ದಿ ನಡ್ದಂಗ ಐತಿ. ಎಲ್ಲಿ ನೋಡ್ರು ನಾಲ್ಕೈದು ಮಂದಿ ಸೇರಿ ಏನೇನೋ ಚರ್ಚೆ ಮಾಡಕತ್ತಾರ. ಅದು ಏನೋ ಅನ್ನೋದು ಗೊತ್ತಾಗಲ್ದಾಗೈತಿ. ರಾಮಣ್ಣ, ಓ ರಾಮಣ್ಣ, ಏನ್ ಸುದ್ದಿ ನಡ್ದೈತಿ? ಸೋಮಪ್ಪ, ಎಲ್ಲಣ್ಣ, ಸಾವ್ಕಾರ ಬಂದ ಸಾವ್ಕಾರ. ಬರ್ರಿ ಸಾವ್ಕಾರ. ಅದು ಏನಿಲ್ರಿ, ನಿನ್ನೆ ಊರಾಗ 8 ಮಂದಿ ಸತ್ತಾರಿ, ಮತ್ತು ಬಾಜು ಊರಾಗ 4 ಮಂದಿ ಸತ್ತಾರಂತ್ರಿ. ಬರೋಬ್ಬರಿ 12 ಮಂದಿ ಸತ್ತಾರ ನೋಡ್ರಿ ಸಾವ್ಕಾರ. ಅದು ಏನು ವಿಶೇಷ ಅಂತ ಅಂದ್ರೆ, ಈ ನೀರು ಕೇಳಾಕತ್ತಿದ್ರಂತ್ರಿ. ಮನ್ಯಾನವ್ರು ಹೋಗಿ ನೀರು ತರೋಮಟ ಅಂದ್ರೆ ಜೀವ ಹೋಗ್ಬಿಟ್ಟೈತಂತ್ರಿ. ಅದ ಏನೋ ಒಂಥರ ವಿಚಿತ್ರ ಅನ್ಸ್ಬಿಟ್ಟೈತ್ರಿ. ಎಲ್ಲರೂ ಅದನ್ನ ಚರ್ಚೆ ಮಾಡಾಕತ್ತಾರ್ರಿ. ಅಲ್ಲ, ನೀವು ಇನ್ನ ಯಾವ ಕಾಲದಾಗ ಅದಿರಂತ ನಾನು ಈಗ 2025 ನಡೆಯಕತ್ತೈತಿ. ಇನ್ನ ಮೂಢನಂಬಿಕೆ ನಂಬೋದು ಬಿಡುದಿಲ್ಲ ಅಂತೀರಿ ನೀವು. ನೀರು ಬಿಡಿದ ಕೂಡಲೇ ಸತ್ತು ಬಿಡ್ತಾರನ. ಈಗ ನೋಡ್ರಿ, ಇಲ್ಲ ನ್ಯೂಸ್ನಾಗ ಅದನ್ನ ತೋರ್ಸತ್ತಾರ. ಎಲ್ಲಿ ನೋಡ್ತೀರ ಅಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಸತ್ರು ಹಂಗ ಹಿಂಗ ಅಂತೇಳಿ. ಇದು ಅಂತದ ಕೇಸ್ ಇರ್ಬೋದು ತಗೋ. ಅಯ್ಯೋ ಸಾವ್ಕಾರ, ಮೂಢನಂಬಿಕೆ ಅಂದ್ರೆ 1-2 ಆಗ್ಬೇಕಪ್ಪ. 12 ಮಂದಿ ಸತ್ತಾರ. ಅದ್ರೊಳಗ ನಿಮ್ಮ ಮನ್ಯಾಗು ಅಮ್ಮ ತಿರ್ಕೊಂಡಾರು, ಮತ್ತು ಸಣ್ಣ ಸಾವ್ಕಾರ ಹೆಂಡತಿ ಅವರು ತಿರ್ಕೊಂಡಾರಲ್ಲ. ಅಯ್ಯೋ, ಇದ್ರ ಹಿಂದೆ ನನಗೇನೋ ಕಾರಣ ಐತಂತ ಅನ್ಸಕತ್ತೈತಪ್ಪ. ಅದಕ್ಕೆ ನಾವು ಭೈರವ್ ಬಾಬಾನ ಕಡೆ ಹೋಗ್ಬೇಕಂತ ಅನ್ಕೊಂಡೆವು. ಅಮ್ಮಗ ವಯಸ್ಸಾಗಿದ್ದು ಆದರೂ ಗಟ್ಟಿಮುಟ್ಟಿ ಇದ್ಲು ಬಿಡ. ಆದ್ರೆ ನಮ್ಮ ತಮ್ಮನ ಹೆಂಡತಿ ಸತ್ತಿದ್ದನ ಒಂಥರ ವಿಚಿತ್ರ ಅನ್ಸ್ಬಿಡ್ತು ನಮಗೆ. ಹೊಂಟ್ರಿ ನೀವೆಲ್ಲರೂ? ಆಯ್ತು ನಡ್ರಿ, ನಾನು ಬರ್ತೇನೆ ನಿಮ್ಮ ಜೊತೆ. ಬಾಬಾರ, ಊರಾಗ ಒಂದು ದೊಡ್ಡ ಸಮಸ್ಯೆ ಆಗೈತ್ರಿ. ಅದನ್ನ ನೀವ ಬಗೆಹರಿಸ್ಕೊಡ್ಬೇಕ್ರಿ ಬಾಬಾರ. ಅಯ್ಯೋ, ಧ್ಯಾನದೊಳಗದಾರನ? ಅದು ಆಯ್ತು ಹೇಳ್ರಿ, ಒಂದಿಟ್ಟು ಕಾಯೋಣಂತ, ಅವ್ರ ಧ್ಯಾನ ಮುಗಿತಾನ. ನೀವು ಇಲ್ಲಿ ಯಾಕೆ ಬಂದಿರಿ, ನಿಮ್ಗೇನು ಸಮಸ್ಯೆ ಐತಂತ ಎಲ್ಲಾನು ನನಗೆ ಗೊತ್ತೈತಿ. ಆದ್ರೆ ಅದಕ್ಕೆ ಪರಿಹಾರ ನನ್ನ ಕಡೆ ಇಲ್ಲ. ನಾನು ಈಗಾಗಲೇ ನಿಮ್ಮೂರಾಗ ಒಬ್ಬರಿಗೆ ಪರಿಹಾರ ಕೊಟ್ಟಿದ್ದೆ. ಆದ್ರೆ ಅವರು ಅದನ್ನ ದಾಟಿ ತಪ್ಪನ್ನು ಮಾಡಿದಾರ. ಆ ಒಬ್ಬ ವ್ಯಕ್ತಿ ನಿನ್ನೆ ಈ ತಪ್ಪು ಮಾಡಿದ್ರಿಂದ 12 ಜೀವಗಳು ಬಲಿಯಾಗ್ಯಾವ. ಇದು ಆರಂಭ ಅಷ್ಟ, ಅಂತ್ಯ ಭಾಳ ಕ್ರೂರ ಐತಿ. ಇಡೀ ಊರಿಗೂರೇ ನಾಶ ಆಗ್ತೈತಿ. ಆದ್ರ ನನ್ನ ಕೈಯಾಗ ಏನು ಪರಿಹಾರ ಇಲ್ಲ. ಈ ವಿಷಯವಾಗಿ ಯಾವತ್ತು ನನ್ನ ಕಡೆ ಬರಾಕ್ ಹೋಗ್ಬೇಡ್ರಿ. ನಾನು ಪರಿಹಾರ ಕೊಡಕ್ ಆಗೋದಿಲ್ಲ. ನನ್ನ ಕಡೆ ಯಾವ ಪರಿಹಾರನೂ ಇಲ್ಲ. ಅದು ಭಾಳ ಕ್ರೂರ ಆತ್ಮ ಐತಿ. ಪ್ರತಿಕಾರ ತೀರಿಸ್ಕೊಳಕಂತ ಬಂದೈತಿ. ನಿಮ್ಮನ್ನ ನೀವ ಕಾಪಾಡ್ಕೋಬೇಕು. ಸಮಾಧಾನ, ಎಲ್ರೂ ಒಟ್ಟಿಗೆ ಮಾತಾಡ್ಬೇಡ್ರಿ. ನಾನು ಹೇಳೋದು ಕೇಳ್ರಿ. ನಾನು ಪರಿಹಾರ ಕೊಡುದಿಲ್ಲ ಅಂತ ಹೇಳಕತ್ತಿಲ್ಲ, ಆದ್ರ ಪರಿಹಾರ ಏನು ಉಳಿದಿಲ್ಲ ಅಂತ ಹೇಳಕತ್ತೇನಿ. ಅರ್ಥ ಮಾಡ್ಕೋರಿ. ಬಾಬಾರ, ನಮ್ಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ರಿ. ಯಾರು ತಪ್ಪು ಮಾಡ್ಯಾರ, ಏನು ತಪ್ಪು ಮಾಡ್ಯಾರ, ಏನೇನೂ ಗೊತ್ತಿಲ್ರಿ. ನಮ್ಮ ಊರಾಗ ಏನಾಗೈತೆ ಅನ್ನೋದು ನಮ್ಗೆ ತಿಳ್ಕೊಳ್ಳೋ ಅಧಿಕಾರ ಇಲ್ಲೇನ್ರಿ ಬಾಬಾರ. ಏನಾಗೈತೆ ಅನ್ನೋದಾರ ಹೇಳ್ರಿ. ಪರಿಹಾರ ನಿಮ್ಮ ಕಡೆ ಇರ್ಲಾರ್ದು ಯಾವ್ದು ಇರ್ತೈತ್ರಿ? ನೀವು ನಮ್ಮ ಮೇಲೆ ಕರುಣೆ ತೋರಿಸ್ಬೇಕ್ರಿ. ಸರಿ, ನಾ ಹೇಳ್ತೀನಿ. ನಿಮ್ಮೆಲ್ಲರ ಕಷ್ಟ ನನಗೂ ನೋಡಕ್ ಆಗವಲ್ದಾಗೈತಿ.
ಆದ್ರ ನಾನು ಎಲ್ಲ ವಿಷಯನೂ ಹೇಳೋದಿಲ್ಲ, ಕೆಲವೊಂದು ವಿಷಯ ಮಾತ್ರ ಹೇಳ್ತೀನಿ. ನೀವು ಎಲ್ಲ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ದಿನದ ಹಿಂದ ಊರಾಗ ಒಂದು ಸಾವಾಗಿತ್ತು. ಅದು ವಿಚಿತ್ರವಾದ ಸಾವು. ನೀವು ಇನ್ನೂವರೆಗೂ ಎಲ್ಲೂ ನೋಡಿರಕ್ಕೂ ಆಗಿರೋದಿಲ್ಲ, ಕೇಳಿರಕ್ಕೂ ಆಗಿರೋದಿಲ್ಲ. ಆ ಥರ ಸಾವಾಗಿತ್ತು. ಸಾವಿಗೂ ಮೊದಲು ನಡೆದ ಘಟನೆ ಆ ವ್ಯಕ್ತಿ ಜೀವನದಾಗ ಏನಂತಂದ್ರ, ಆ ವ್ಯಕ್ತಿಗೆ ಸಾಯೋಕ್ಕಿಂತ ಮೊದ್ಲ ನೀರು ಬೇಕನ್ಸಾಕತ್ತಿತ್ತು. ಆದ್ರೆ ಕೆಲವೊಂದು ಕಾರಣಗಳಿಂದ ನೀರು ಕುಡಿಯಕ್ಕೆ ಆಗಿರ್ಲಿಲ್ಲ. ಹಂಗ ಗಾಢ ನಿದ್ದೆ ಒಳಗೆ ಹೋಗ್ಬಿಟ್ರು. ಆಮೇಲೆ ನೀರು ಬೇಕು ಅನ್ಬೇಕಾದ್ರ ಅವರ ದೇಹದೊಳಗಿರೋ ಆತ್ಮ ಹೊರಗೆ ಬಂದು ನೀರಿಗಾಗಿ ಹುಡುಕಾಟ ಶುರು ಮಾಡ್ತು. ಆವಾಗ ಆ ಆತ್ಮಕ್ಕೆ ಗಡಿಗೆ ಒಳಗೆ ನೀರು ಸಿಕ್ತು. ನೀರು ಕುಡ್ದು ಇನ್ನೇನಪ್ಪ ಹೊರಗೆ ಬರ್ಬೇಕು ಅನ್ನೋಷ್ಟ್ರೊಳಗನ ಯಾರೋ ಬಂದು ಗಡಿಗೆನ ಮುಚ್ಚಿಬಿಟ್ರು. ಗಡಿಗೆ ಒಳಗಿಂದ ಹೊರಗೆ ಬರಕ್ಕೆ ಸತತ ಪ್ರಯತ್ನ ಮಾಡಿದ್ರು ಹೊರಗೆ ಬರಕ್ಕೆ ಆಗಲಿಲ್ಲ. ಆದ್ರೆ ಅಷ್ಟ್ರೊಳಗೆ ಬೆಳಿಗ್ಗೆ ಅವ್ರ ಮನೆ ಮಂದಿ ಎಲ್ಲ ಜೀವ ಹೋಗೈತಂತ ದೇಹಕ್ಕೆ ಅಂತಿಮ ಸಂಸ್ಕಾರ ಮಾಡಿಬಿಟ್ರು. ಆ ಗಡಿಗೆ ಒಳಗೆ ಆತ್ಮ ಇರೋದು ಅವ್ರಿಗೆ ಗೊತ್ತೇ ಇರಲಿಲ್ಲ. ಆ ಜೀವ ಹೆಂಗೆ ಹೋಗೈತಂತ ತಿಳ್ಕೊಳ್ಳೋ ಸಲುವಾಗಿ ನನ್ನ ಕರೆಸಿದ್ರು. ಆಗ ನನಗೆ ಗೊತ್ತಾಗಿ ನಾನು ಹೇಳಿದೆ, ಗಡಿಗೆ ಒಳಗೆ ಆತ್ಮ ಇದೆ, ಅದನ್ನು ಬಂಧಿಸಿ ನಾನು ಗಡಿಗೆನ ಕಟ್ಕೊಂಡು ಕಾಡಲ್ಲಿ ಹೋಗಿ ಮರಕ್ಕೆ ಕಟ್ ಹಾಕಿದ್ದೆ. ಆದ್ರೆ ಅವ್ರ ಮನೆಯೊಳಗಿರೋ ಒಬ್ಬ ವ್ಯಕ್ತಿ ಅದನ್ನ ತೆಗೆದು ಆತ್ಮ ಹೊರಗೆ ಹಾಕಿದ್ದಾನ. ಅದು ನೀರು ಹೆಂಗೆ ಬೇಡಿ ಸತ್ತಲ್ಲ, ಹಂಗ ಯಾರು ನೀರು ಬೇಡ್ತಾರಲ್ಲ ಅವ್ರನ್ನ ಸಾಯಿಸೋ ಪ್ರಯತ್ನ ಒಳಗೈತಿ. ಬಾಬಾರ ನೀವು ಹೇಳೋದು ನೋಡ್ರಿ ನಮಗಂತೂ ಭಾಳ ಹೆದರಿಕೆ ಬರಾಕತ್ತೈತ್ರಿ. ಆದ್ರೆ ಈ ಎಲ್ಲ ವಿಷಯದೊಳಗೆ ನಮ್ದೇನು ತಪ್ಪೈತ್ರಿ? ನಾವೇನು ಮಾಡಿದೇವ್ರಿ? ಅದು ಯಾರೋ ಒಬ್ರು ಮಾಡಿದ್ದಕ್ಕೆ ಊರೆಲ್ಲ ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕ್ರಿ? ಹಿಂಗಾದ್ರೆ ನಾವೆಲ್ಲ ಊರು ಬಿಟ್ಟು ಹೋಗ್ಬೇಕಾಗ್ತೈತ್ರಿ ಬಾಬಾರ. ನೀವು ಊರು ಬಿಟ್ಟು ಹೋಗ್ತಿರೋ ಮತ್ತೊಂದು ಏನು ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ನಾನೇನು ಹೇಳೋದಿಲ್ಲ. ಆದ್ರೆ ತಪ್ಪು ಹುಡ್ಕೊಂತ ಹೋದ್ರೆ ಯಾರ್ದು ತಪ್ಪಿಲ್ಲ ಇಲ್ಲಿ. ಆ ಆತ್ಮ ಗಡಿಗೆ ಒಳಗೈತೆ ಅಂತ ಗೊತ್ತಿಲ್ಲದ ಯಾರೋ ಮುಚ್ಚಿದಾರ, ಅವ್ರದ್ದೇನೂ ತಪ್ಪಿಲ್ಲ. ಹಂಗನ ಆ ಆತ್ಮ ಈಗ ಪ್ರತೀಕಾರ ತೀರಿಸ್ಕೊಳಕ್ ಬಂದೈತಿ. ಅದು ಮನೆಯವರು, ಹೊರಗಿನವರು, ಊರನ್ನವ್ರಂತ ಏನೂ ನೋಡೋದಿಲ್ಲ. ಯಾರು ನೀರು ಬೇಡ್ತಾರೋ ಅವರು ಸಾವಿಗೆ ಗುರಿ ಆಗ್ತಾರ. ಅಯ್ಯೋ ಬಾಬಾನ ಏನು ಪರಿಹಾರ ಇಲ್ಲ ಅಂತಂದ್ರೆ ಇನ್ನು ನಾವೇನು ಮಾಡೋಕ್ಕಾಗ್ತೈತಿ? ನಮ್ಮ ಕೈಲಂತೂ ಏನೂ ಮಾಡೋಕ್ಕಾಗೋದಿಲ್ಲ. ನನ್ನ ಕುಟುಂಬನ ನಾನು ಇಷ್ಟು ದೊಡ್ಡ ಸಂಕಷ್ಟ ಒಳಗೆ ಹಾಕಿ ನಾನಂತೂ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾನಂತೂ ಊರು ಬಿಟ್ಟು ಹೋಗ್ಬಿಡ್ತೇನೆ. ಇಲ್ಲಿ ಇರೋದಿಲ್ಲಪ್ಪ, ನಾನಂತೂ ಊರು ಬಿಟ್ಟು ಹೋಗ್ತೇನೆ. ಸೋಮಣ್ಣ, ನೀನು ಹೇಳೋದು ಬರೋಬ್ಬರಿ ಇತ್ತು ನೋಡಪ್ಪ. ಅಲ್ಲ, ನಿನ್ನೇನ 12 ಸಾವಿರ ಆಗ್ಯಾವ, 28 ಆಗ್ತಾವ. ಯಾರಿಗೆ ಗೊತ್ತಾ? ಯಾರಿಗೆ ಬೇಕು? ಇರೋದ 500 ಮಂದಿ ಇದಾರೆ ಊರಾಗ. ಒಂದೊಂದು ದಿನ 12 ಮಂದಿ ಸಾತ್ರ ಅಂದ್ರೆ ಮುಗ್ದ ಹೋಯ್ತು ಎಲ್ಲ ಕತ್ತಿನ. ಅಯ್ಯಯ್ಯೋ, ನಾನು ಊರು ಬಿಟ್ಟು ಹೋಗ್ತೇನಪ್ಪ. ಎದಕ್ಕೆ ಬೇಕಿದ್ದು ಉತ್ಸಾಹ ಬರೀ ಅಲ್ಲಿ ಎಲ್ಲಪ್ಪ ನಾವು ಓಡೇ ಹೋಗ್ಬಿಟ್ಟು. ಅಯ್ಯಪ್ಪ, ನನಗಾರ ಬೇಕು, ನಾನು ಇರೋದಿಲ್ಲಪ್ಪ ಊರಾಗ. ಬೇರೆ ಊರಿಗೆ ಹೋಗಿ ಒಂದಿಟ್ಟು ಕಷ್ಟ ಆದ್ರೆ ಆಗಲಿ, ದುಡ್ಕೊಂಡು ಕೂಲಿನಾಲಿ ಮಾಡಿ ಬದುಕ್ತೇನೆ. ಆದ್ರೆ ಇಲ್ಲಿ ಮಾತ್ರ ಇದು ಜೀವ ಕಳ್ಕೊಳ್ಳೋದಿಲ್ಲಪ್ಪ. ನಾನು ಮೊದ್ಲು ಹೋಗ್ತೇನೆ. ಸಾವುಕಾರ, ಊರಾಗ ಅಟ್ಟ ಡಂಗ್ರ ಬರ್ಸ್ರಿ, ಎಲ್ಲರಿಗೂ ಸುದ್ದಿ ಗೊತ್ತಾಗ್ಲಿ, ಪಾಪ ತಿಳಿಲಾರ್ದವ್ರು ತಿಳಿಲಿ. ಆಗ್ಲೇ ಸಂಜೆ ಆಗ್ತಾ ಬಂತ. ಈಗ ರಾತ್ರಿ ಆದ್ಮ್ಯಾಗ ಒಂದೊಂದು ಜೀವ ಹೋಗ್ತಿರ್ತಾವ. ಅದು ಯಾರಿಗೆ ಬೇಕಪ್ಪ? ನಾನು ಈಗಿಂದೀಗ ಜಾಗ ಕೇಳ್ತೇನೆ. ಸಾವುಕಾರ, ಡಂಗ್ರ ಬರ್ಸೋದು ಮರಿಬೇಡ ನೋಡ್ರಿ. ಎಲ್ಲಪ್ಪ ರಾಮಣ್ಣ ಸೋಮಣ್ಣ ನಿಲ್ರು, ಏನು ಹೊಂಟ ಬಿಟ್ರಲ್ಲ? ಅಯ್ಯಯ್ಯಯ್ಯ, ಇವರೆಲ್ಲರೂ ಊರ್ ಮಂದಿ ಹೋದ್ರ ಮತ್ತೆ ಊರಾಗಾರ ಏನು ಮಾಡಿ ನೋಡಿತೈತಿ? ಅಯ್ಯೋ, ಇದನ್ನ ನಂಬಬೇಕು ಬಿಡ್ಬೇಕು ಅದೋ ಗೊತ್ತಾಗಲ್ದಾಗೈತಿ. ನಡಿ ನಾನು ಮನೆಗೆ ಹೋದ್ರಾತ. ಕಾಕ ನಮ್ಮ ಸಾಲಾಗೈತಲ್ಲ, ರಟ್ಟಿನ ಮನಿ ಮಾಡಿ ಅದಕ್ಕೆ ಬಣ್ಣ ಹಚ್ರಿ ಅಂತ ಹೇಳ್ಯಾರ. ಆದ್ರೆ ನನಗೆ ಮಾಡಾಕ ಬರವಲ್ದಾಗೈತಿ. ನೀ ಮಾಡ್ಕೊಡ್ತಿ ಕಾಕ? ಏ ಅಪ್ಪ್ಯ, ನಂಗೆ ಮನಸ್ಸು ಸರಿ ಇಲ್ಲೋ, ನಂಗೆ ಕೈಲಿ ಆಗೋದಿಲ್ಲ. ಹೋಗಿ ನಿಮ್ಮ ಅವ್ಗೆ ಹೇಳೋಗಿ ಮಾಡ್ಕೊಡ್ತಾರೆ. ಇಲ್ಲ ನಿಮ್ಮ ಅಪ್ಪಿಗೆ ಹೊಲಕ್ಕೆ ಹೋಗಿ ಅಂತಡಿ ಬರ್ತಾನೆ, ಅವ್ಗೆ ಹೇಳುವಂತ ಮಾಡ್ಕೊಡ್ತಾನಂತ. ಅಲ್ಲಲ್ಲ, ಇವತ್ತು ನಮ್ಮ ಮನೆ ಸಣ್ಣ ಸಾವುಕಾರ ಹೊರಗೆ ಬಂದು ಕೂತಾನಲ್ಲ. ಇಲ್ಲ ನಾನು ರೂಮ್ನಾಗ ಬಿದ್ದಾಡ್ತಿದ್ದೆ 24 ತಾಸು. ರುಕ್ಮಿಣಿ, ರುಕ್ಮಿಣಿ, ಒಂದಿಟ್ಟು ಚಾ ತಗೊಂಡ್ ಬಾರ. ಅಯ್ಯಯ್ಯ, ಬಂದ್ರನ? ಕೈ ಆಡಿಸ್ಕೊಂಡ್ ಹಂಗ ಬಂದಿರಲ್ಲ. ಅಲ್ಲ, ಕಾಸೋಗಳು ಹೊಲ್ದಾಗ ಕೊತ್ತಂಬರಿ ತಗೊಂಡ್ ಅಂತ ಹೇಳಿದ್ದಲ್ಲ, ಹಂಗ ಬಂದ್ರನ? ಏನ್ ನೆನಪ ಇರೋದಿಲ್ಲ ನೋಡಿ ನಿಮ್ಗೆ. ಒಳ್ಳೆ ಅದಿರ್ ಬಿಡಿ. ಆಯ್ತಾಯ್ತು, ಕುಂಡ್ರಿ, ಬರ್ತೇನೆ ಚಾ ತಗೊಂಡು. ಏನು ಕೇಳ್ತಿ ಬಿಡ್ನಿ, ಕತಿ ಭಾಳ ದೊಡ್ಡದೈತಿ. ಇವತ್ತು ಎಲ್ಲರೂ ಹೊಲದಾಗ ಕೂಡಿದ್ರೆ ಮಂದಿ, ಮತ್ತು ಏನೋ ಮಾತಾಡ್ಕೊಳತ್ತಿರಂತ ಏನಂತ ಕೇಳಿದೆ. ನಿನ್ನೇನೋ ಬರೋಬ್ಬರಿ 12 ಸಾವಿರ ಅಂತ ಊರಾಗನ, ನಮ್ಮ ಊರಾಗ. ಮತ್ತು ಅದು ಭೈರವ್ ಬಾಬಾಗೆ ಏನಂತ ಕೇಳಾಕಂತ ಹೋಗಿರ. ಒಮ್ಮೆ ಸಂಶಯ ಬಂದ, ಆಮೇಲೆ ಗೊತ್ತಾತ
ಅದು ಊರಾಗೇನೋ ಯಾವುದೋ ಒಂದು ಆತ್ಮನ ಕೂಡಿ ಹಾಕಿರಂತ ಗಡಿಗೆ ಒಳಗೆ ಅದನ್ನ ಯಾರೋ ಒಯ್ದು ಬಿಡಿಸ್ಯಾರಂತ ಅದನ್ನು ಆತ್ಮನ ಹೊರಗೆ ತೆಗ್ದಾರಂತ ಅದಕ್ಕೆ ಅದು ಪ್ರತೀಕಾರ ತೀರಿಸ್ಕೊಳಕ್ಕೆ ಬರತ್ತಂತ ಯಾರು ನೀರು ಬಿಡ್ತಾರಲ್ಲ ಅವ್ನ ಸಾಯಿಸೇ ಬಿಡತ್ತಂತ. ಏನು ಮಾಡೋದು ತಿಳಿವಲ್ಲಾಗೈತಿ, ಇದನ್ನು ನಂಬಬೇಕು ಬಿಡಬೇಕು ಅನ್ನೋದು ಗೊತ್ತಾಗಲ್ಲಾಗೈತಿ. ಆದ್ರೆ ಊರಾಗಿನ ಅರ್ಧ ಮಂದಿ ಇವತ್ತು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ರಾತ್ರಿ ಆದ್ರೆ ಅಂದ್ರೆ ಜೀವ ಉಳಿತಾವ ಇಲ್ಲೋ ಅಂತ ಹೆದರಿಕೆ ಹತ್ತಿ ಬಿಟ್ಟೈತಿ. ಈಗ ಮತ್ತಟ್ಟು ಡಂಗ್ರ ಒಂದು ಸಾರಿಸ್ಬೇಕು. ಈಗ ಅರ್ಧ ಮಂದಿಗೆ ತಿಳಿದಿರೋದಿಲ್ಲಲ್ಲ, ತಿಳಿದೋರೆಲ್ಲರೂ ಹೋಗ್ಬಿಡ್ತಾರೆ ಊರು ಬಿಟ್ಟು. ನಾವೇನು ಮಾಡೋದು ಅನ್ನೋದು ಗೊತ್ತಾಗಲ್ದಾಗಿತ್ತು ನನಗೆ. ಏನಪ್ಪ ನಂಬಬೇಕು ಬಿಡಬೇಕು, ಏನು ಮಾಡ್ತಿ? ಚಾ ತುಂಬ ಹೋಗಿ ತಲೆನೋ ಬಿಡವಲ್ದಾಗಿತ್ತು ನಂದು. ಅಯ್ಯೋ ಇದೇನಿದ್ ನೀವ ನಂಬೋದು ಬಿಡೋದು ಅಂತಿರಲ್ಲ. ಭೈರವ ಬಾಬಾ ಹೇಳಿದ ಇನ್ನ ಮಟ್ಟ ಯಾವ್ದ್ರ ಸುಳ್ಳಾಗೈತನ? ಯಪ್ಪ ಬ್ಯಾಡ್ ನಡ್ರಿ, ನಾವು ಊರು ಬಿಟ್ಟು ಹೋಗ್ಬಿಡೋಣ. ಇದಕ್ಕಿದ್ದಂಗ ಹೋಗೋದಂದ್ರೆ ಎಲ್ಲಿ ಹೋಗೋದು? ನಮ್ಮ ತವ್ರ ಮನೆ ಕಡೆ ಹೋಗ್ಬಿಡೋಣ್ರಿ. ನಡ್ರಿ, ನಿಮ್ಗೆ ಏನೇನು ಅರ್ಬಿ ಅದಾವ ಕಟ್ಕೋರಿ. ಅಪ್ಪ ನೀನು ಅರ್ಬಿ ಕಟ್ಕೋರ, ನಡ್ರಿ ಹೋಗ್ಬಿಡೋಣ ಕಡೆ. ಏನು ಊರಾಗ 12 ಮಂದಿ ಸತ್ತಾರ? ಇಲ್ಲಿ ನಮ್ಮ ಮನ್ಯಾಗ ಅಮ್ಮನೂ ಸತ್ಲ, ನಾನು ಗಡಿಗೆ ಹೊಡೆದ್ನಿ. ನನ್ನಿಂದ ಎಲ್ಲರಿಗೂ ತೊಂದರೆ ಆಗತೈತಿ. ಆದ್ರೆ ರೂಪ ಎಲ್ಲಾರನ್ನೂ ಸಾಯಿಸತ್ತಾಳಂದ್ರೆ ನಾನಂತೂ ನಂಬೋದಿಲ್ಲ. ನಾನಂತೂ ಈ ಊರು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅಪ್ಪ ಯಪ್ಪ ಹೇಳು ಅಪ್ಪ, ಒಂದು 2 ತುತ್ತು ಊಟ ಮಾಡಿ ಗುಳಿಗೆ ತಗೊಂಡು ಮಲ್ಕೊ ಅಂತ ಹೇಳು. ನನ್ನ ಮಗ ಕಣ್ಣ ತೆಗಿವಲ್ಲಾಗ್ಯಾರ. ಜ್ವರ ನೆತ್ತಿಗೆ ಹಿಡಿದು ಏನು ಕತ್ತೇನೆ ಯಾರಿಗೆ ಗೊತ್ತ ರೀ. ಯಾವ ನಿಂತಿರಲ್ಲ ನೋಡ್ಕೊಂತ, ನಿಮ್ಗೇನು ಅನ್ನಿಸ್ವಲ್ದೇನೆ? ಅಲ್ಲ ಜೀವಕ್ಕೆ ಹೆದರಿ ಮಂದಿನ ಊರು ಬಿಟ್ಟು ಹೋಗ್ಯಾರ ಅಂತ ಇಟ್ಕೊಂಡು ನಿಮ್ಮ ತಮ್ಮ ಬರವಲ್ಲ ಅಂತೇಳಿ ನೀವು ಮನೆ ಬಿಟ್ಟು ಬರಕ್ಕೆ ಅಲ್ಲನ ಕತ್ತಿರಲ್ಲ. ನಾ ಈಗ ಒಂದು ಮಾತು ಹೇಳ್ತೇನೆ ಕೇಳ್ರಿ, ನನ್ನ ಮಗುಗೆ ಏನ್ರ ಆದ್ರೆ ನಾನಂತೂ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ರುಕ್ಮಿಣಿ, ಏನಂತ ಮಾತಾಡಕತ್ತಿ ನೀನು? ನನ್ನ ತಮ್ಮನ ಪರಿಸ್ಥಿತಿ ಸರಿ ಇಲ್ಲ ಈಗ. ಇಂಥ ಟೈಮ್ನಾಗ ನಾನು ಅವ್ನು ನೋಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ನೋಡ್ತಾರ? ಅಪ್ಪ್ಯಾಗ ಏನೂ ಆಗಿಲ್ಲ. ಅವನು ನೀರಾಗ ಆಟ ಆಡ್ಯ, ನನ್ನ ಜ್ವರ ಬಂದವ. ಅಪ್ಪ್ಯಾ ಅಪ್ಪ್ಯಾ ಹೇಳ, ಹೊರಗೆ ಹೋಗೋಣ ಬಾ, ಸಂತಿಗೆ ಹೋಗೋಣ ಬಾ. ನಿಂಗೆ ಅರ್ಬಿ ಬೇಕನ್ನಕತ್ತಿದ್ದಿಲ್ಲ, ನಿಂಗೆ ಎಂಥವು ಬೇಕಂತ ಕೊಡಿಸ್ತೇನೆ ಬಾ. ಬಾರೋ ಹೇಳ. ಪಾನಿಪುರಿ ತಿಂದು ಬರೋನು, ಬರುವಾಗ ಗಾಳಿಪಟ ತರೋನು, ಆಮೇಲೆ ಸಂತಿಗೆ ಹೋಗ್ಬಂದು ಗಾಳಿಪಟ ಆರ್ಸೋನಂತ. ಹೇಳಪ್ಪ ಲಗುನಿ ಹೇಳ. ಗಾಳಿಪಟ ಅಲ್ಲ, ನೀವು ನಕ್ಷತ್ರ ತಂದು ಕೊಟ್ರು ನನ್ನ ಮಗ ಹೇಳೋದಿಲ್ಲ. ಹೇಳೋ ಪರಿಸ್ಥಿತಿ ಒಳಗೆ ಇಲ್ಲವ. ಆಯ್ತು ಹೋಗ್ರಿ, ನೀವು ಸಮಾಧಾನ ಮಾಡಕ್ಕೆ ಭಾಳ ಶಾಣ್ಯರದಿರಿ. ಕೆಲಸ ಏನಕ್ಕೆ ಕೇಳ್ಕೋರಿ, ಒಳಗೆ ಹೋರಿ. ನಿಮ್ಮ ತಮ್ಮ ಒಳಗೆ ಕುಂತ ಅಣ್ಣ ಅಣ್ಣ ಅಂತ ಬಡ್ಕೊಳಕತ್ತಾನ, ಏನಂತ ಕೇಳ್ಕೋರಿ. ಇಡೀ ಊರಿನ ಮಂದಿನ ಊರು ಬಿಟ್ಟು ಹೋದ್ರ, ಆದ್ರೆ ನಮ್ಮ ಅಣ್ಣ ನನ್ನ ಸಲುವಾಗಿ ತನ್ನ ಜೀವನ ಲೆಕ್ಕಿಸ್ಲಾರ್ದ ಇಲ್ಲೇ ಅದಾನ. ನಮ್ಮ ಅಣ್ಣನ್ಗೇನೋ ಆಗ್ಬಾರ್ದು, ಅವ್ನ ಕುಟುಂಬಕ್ಕೆ ಏನೋ ಆಗ್ಬಾರ್ದು. ನಮ್ಮ ಅಣ್ಣಗೆ ನಾನು ಬೆಂಗಳೂರಿಗೆ ಹೋಗ್ತಾನೆ ಅಂತೇಳಿ ಇಲ್ಲಿಂದ ಕಳಿಸ್ಕೊಟ್ಬಿಡ್ಬೇಕು. ಅಂದ್ರೆ ಅಣ್ಣನು ನೆಮ್ಮದಿಯಾಗಿರ್ತಾನ. ಅಣ್ಣ ಬಾ, ಇಲ್ಲೇ ಅದನ್ ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಕರೆದ್ನಿ. ಯಾಕಪ್ಪ ವಿಶಾಲ, ಏನು ಮಾತಾಡೋದಿತ್ತು? ಅಲ್ಲ ತಯಾರಿ ಆಗಿದೆಯಲ್ಲ, ಮತ್ತು ಏನಾರ ಲೆಕ್ಕ ಹಾಕಿಯೇನ? ಕೇಳಬಾರ್ದು ಬಿಡ ಯಾವ ಕಡೆ ಹೊಂಟಿ ಅಂತ. ಇದು ಕೇಳಪ್ಪ, ಯಾಕೆ ಕರೆದಿದ್ಯಾ? ಅಣ್ಣ, ಮದ್ವಿಗೆ ಅಂತೇಳಿ ಸುಟಿ ತಗೊಂಡ ಹಳ್ಳಿಗೆ ಬಂದಿದ್ದೆ. ಈಗ ಮತ್ತು ಕೆಲ್ಸಕ್ಕೆ ಹೋಗಿ ಸೇರ್ಕೋತೇನಣ್ಣ, ಬೆಂಗ್ಳೂರಿಗೆ ಹೋಗ್ತೇನೆ ನಾನು. ನೀನು ಇಲ್ಲಿ ಇರಕ್ಕೆ ಹೋಗ್ಬೇಡ, ನೀನು ವೈನಿಗಳು ತವ್ರ ಮನೆಗೆ ಹೋಗ್ಬಿಡ. ಯಾಕಂದ್ರೆ ಊರಾಗ ಯಾರೂ ಇಲ್ಲ, ನೀವಷ್ಟೇ ಇದ್ದು ಏನು ಮಾಡ್ತೀರಿ ಇಲ್ಲಿ? ಏನರ ಅನಾಹುತ ಅಂದ್ರೆ ಸಹಾಯ ಮಾಡಕ್ಕೆ ಯಾರೂ ಇಲ್ಲ. ಏ ವಿಶಾಲ, ಏನು ನೀ ಇದ್ದಕ್ಕಿದ್ದಂಗೆ ಹೋಗ್ತಾನೆ ಅನ್ನಕತ್ತಿಯಲ್ಲ? ಅಲ್ಲ, ನಿನ್ನ ಮನಸ್ಥಿತಿ ಸರಿ ಇಲ್ಲ, ನೀನು ಒಬ್ಬನ ಕಳ್ಸಾಕ ನಮಗಂತೂ ಮನಸ್ಸಿಲ್ಲಪ್ಪ. ಅದು ಹೇಳ್ತಾನೆ ಕೇಳ, ನಿಮ್ಮ ವೈನಿಗಳು ಮನೆ ಕಡೆ ನಡಿ, ಒಂದು 15 ದಿನ ಇದ್ದು ಹೋಗುವಂತಿ. ಅಲ್ಲ, ನಿನ್ನ ನೋಡ್ಕೊಳ್ಳೋರು ಯಾರು? ಕಷ್ಟ ಸುಖಕ್ಕೆ ಯಾರಾಗ್ತಾರೆ ಹೇಳು? ಅಲ್ಲಿ ದೂರಾಗಿ ಹೋದೆ ಅಂದ್ರೆ ಬೇಡಪ್ಪ, ನೀ ಹೋಗ್ಬೇಡ, ಒಂದು 4 ದಿನ ಇರು. ಇಲ್ಲ ಅಣ್ಣ, ತಡಿಬೇಡ, ನಾನು ಹೋಗ್ತೇನೆ. ಇಲ್ಲಿದ್ರೆ ನನಗೆ ನೋವು ಇನ್ನಷ್ಟು ಜಾಸ್ತಿ ಆಗ್ತೈತಿ. ಅಲ್ಲಿ ಕೆಲ್ಸದಾಗಿದ್ನಂದ್ರೆ ಸ್ವಲ್ಪ ಮರೆತರು ಮರಿಬಾರ್ದೆ ಅಕ್ಕ. ನಾನು ಹೋಗ್ತೇನೆ ಅಣ್ಣ, ಮತ್ತೆ ಬೇಕಾದ್ರೆ 1 ತಿಂಗಳು ಬಿಟ್ಟು ಬರ್ತೇನೆ. ನಾನು ನಿಮ್ಮನ್ನು ನೋಡ್ಕೊಂಡು ಹೋಗ್ತೇನೆ ಬಂದು. ಆಯ್ತು, ಸರಿಪ್ಪ, ಸರಿ ಹೋಗ. ನೀ ಹೇಳೋದು ಯಾಕೋ ಖರೆ ಅನ್ಸತೈತಿ. ಹೋಗು, ನೀ ಎಲ್ಲಿದ್ರೆ ಏನ, ನೀ ಒಟ್ನಾಗ ನೆಮ್ಮದಿಯಾಗಿದ್ರೆ ಸಾಕು ನನಗೆ. ಮ್ಯಾಲಿನ ಮೇಲೆ ಫೋನ್ ಮಾಡ್ಕೊತೀರು, ನಾವು ಇಲ್ಲಿ ಇರೋದಿಲ್ಲ. ವಾಗಾತಿ. ನಮ್ಮಣ್ಣ ಎಷ್ಟು ಒಳ್ಳೆಯವ. ನನ್ನ ಸಂಬಂಧ ತಾನು ತನ್ನ ಹೆಂಡತಿ ಮಗನ ಜೀವನೂ ಲೆಕ್ಕಿಸ್ಲಾರ್ದ ಇಲ್ಲೇ ಇರ್ತೇನಂತ ಒಪ್ಕೊಂಡ್ಬಿಟ್ಟ. ಅಣ್ಣ, ನಿನಗೇನೂ ಆಗಬಾರ್ದು, ಯಾಕಂದ್ರೆ ನೀ ನನ್ನ ಸ್ವಂತ ಮಗನ ಥರ ನೋಡ್ಕೊಂಡು ಇಷ್ಟು ದಿನದಿಂದನೂ ನೀ ಚಲೋ ಇರ್ಬೇಕಣ್ಣ. ನಾ ಮಾಡಿದ ಒಂದು ತಪ್ಪಲಿಂದ 12 ಅಮಾಯಕ ಪ್ರಾಣಗಳು ಬಲಿಯಾದವು. ಹಂಗೆ ಕಷ್ಟಪಟ್ಟು ಅವ್ರ ಮನೆ ಹೊಲ ಅಂಥೇಳಿ ದುಡ್ದು ಊರಾಗ ತಮ್ಮ ಪ್ರಪಂಚ ಕಟ್ಕೊಂಡಿದ್ರು.
ಅಂಥವ್ರು ಏಕಾಏಕಿ ಊರು ಬಿಟ್ಟು ಹೋಗೋಂಗಾತ. ಇದು ನಾನು ಮಾಡಿದ ದೊಡ್ಡ ತಪ್ಪ. ಅದನ್ನ ನಾನೇ ಸರಿ ಮಾಡ್ಕೋತೀನಿ, ನಾನೇ ಸರಿ ಮಾಡ್ತೇನೆ. ಈ ಜಾಗ ನನಗೂ ರೂಪಾಗೂ ಭಾಳ ಸ್ಪೆಷಲ್ ಆಗಿರೋ ಜಾಗ. ರೂಪಾನು ನಾನು ಇಲ್ಲಿ ಎಷ್ಟೆಲ್ಲ ಕಾಲ ಕಳೆದಿಲ್ಲ, ಎಷ್ಟೆಲ್ಲ ಕನಸು ಕಂಡಿಲ್ಲ, ಎಷ್ಟೆಲ್ಲ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿಲ್ಲ. ರೂಪಾ, ನನಗೆ ಇವತ್ತು ಅನ್ಸಾತೈತಿ ನೀ ಇಲ್ಲೆಲ್ಲೋ ಅದಿ ನನ್ನ ಮಾತು ಕೇಳಿಸ್ಕೊಳಕತ್ತಿ ಅಂಥೇಳಿ. ಊರಾಗಿನವರೆಲ್ಲ ಹೇಳಾಕತ್ತಾರ ನೀ ಆತ್ಮ ಆಗಿ ಬಂದಿ ಅಂಥೇಳಿ. ಅದು ಎಷ್ಟು ಖರೇನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದ್ರೆ ರೂಪಾ, ಅದು ಖರೇನಾಗಿದ್ರ ನೀ ಇವತ್ತು ನನಗೆ ಭೇಟಿಯಾಗಬೇಕು, ನನ್ನನ್ನು ನೋಡಾಕಬೇಕು, ನನ್ನನ್ನು ಮಾತಾಡ್ಸಕಬೇಕು. ಎಲ್ಲಿದ್ರು ಬಾ ರೂಪಾ. ಈ ಮನಸ್ಸಿಗೆ ನಿನ್ನನ್ನು ಒಂದ್ಸರ್ತಿ ನೋಡ್ಬೇಕಂತ ಅನ್ಸತ್ತೈತೆ, ಆದ್ರೂ ಬರವಲ್ಲ. ಇಷ್ಟು ಪರಿಪರಿಯಾಗಿ ಕೇಳಿದ್ರು ನೀನು ಬರ್ತಿಲ್ಲಲ್ಲ, ನಿನ್ನ ಮನಸ್ಸು ಕರಗವಲ್ತಲ್ಲ. ಆಯ್ತು ಸರಿ, ನೀನು ಇಲ್ಲ ಅಂದ್ರೆ ನಾನಾರ ಬದುಕೇನು ಮಾಡಲಿ. ನಿನ್ನನ್ನು ಒಂದ್ಸರ್ತಿ ನೋಡಿ ಕಣ್ ತುಂಬ ಜೀವ ಬಿಡ್ಬೇಕಂತ ಮಾಡಿದ್ದೆ, ಆದ್ರೆ ಅದಾಗೋದಿಲ್ಲ. ನಾನು ಸತ್ ಮೇಲಾದ್ರೂ ಬಾ ನೀನು, ಅವಾಗ ಬಾ. ರೂಪಾ, ನೀನ ನನ್ನ ಜೀವ. ಜೀವ ಇಲ್ದ ದೇಹಕ್ಕರ ಏನು ಕೆಲಸ ಇಲ್ಲಿ? ನಾನು ನಿನ್ನ ಕಡೆನೇ ಬರ್ತೇನೆ ರೂಪಾ. ವಿಶಾಲ, ಬ್ಯಾಡ ವಿಶಾಲ, ಏನು ಮಾಡ್ಕೋಬೇಡ, ಏನು ಮಾಡ್ಕೋಬೇಡ. ನೀ ಚಲೋ ಇರ್ಬೇಕು, ನೀ ಬದುಕಿರ್ಬೇಕು. ನನಗ್ ಸಿಗ್ಲಾರ ಜೀವನ ನಿನಗಾದ್ರೂ ಸಿಗ್ಬೇಕು. ವಿಶಾಲ, ವಿಶಾಲ, ಯಾಕೆ ಹಿಂಗ್ ಮಾಡಕತ್ತಿ ನೀನು? ನಿನಗೇನು ಆಗ್ಬಾರ್ದು. ನೀ ಚಲೋ ಇರ್ಬೇಕು. ನಾನು ಹೆಚ್ಚಾಗಿ ಪ್ರೀತಿಸಿರೋ ಜೀವ ನೀನು. ನೀ ನೆಮ್ಮದಿಯಾಗಿರ್ಬೇಕು. ನನಗೆ ಸಿಗ್ಲಾರ್ದ ಜೀವನ ನಿನಗೆ ಸಿಗ್ಬೇಕು. ನೀ ಯಾಕೆ ಹಿಂಗೆ ಮಾಡಕತ್ತಿ? ರೂಪಾ, ನೀನು ಹೇಳಕತ್ತಿ ನಾನು ನೆಮ್ಮದಿಯಾಗಿರ್ಬೇಕು, ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕು, ನಿನಗೆ ಸಿಗ್ಲಾರ ಜೀವನ ನನಗೆ ಸಿಗಬೇಕು. ನೀನು ನನ್ನ ಜೀವನ ನೀನಾಗಿದ್ದಿ. ಪ್ರತಿ ಕ್ಷಣ ಕುಂತ್ರು ನಿಂತರು ಎದ್ರು ಓಡಾಡಿದ್ರು ನಿನ್ನ ನೆನಪು ಒಳಗೆ ನಿನ್ನ ನೆನಪು ಬರ್ತಿರ್ತೈತಿ. ನಾನು ಹೆಂಗಿರ್ಲಿ, ನೀನಿಲ್ದ ಹೆಂಗಿರ್ಲಿ? ಸಾಧ್ಯ ಇಲ್ಲ, ಈ ಜನ್ಮದಾಗಂತೂ ಸಾಧ್ಯನೇ ಇಲ್ಲ. ನೀನಿಲ್ದ ನಾ ಬದುಕಿರಕ್ಕೆ ಆಗೋದನೇ ಇಲ್ಲ. ಅದೆಲ್ಲ ನನಗೆ ಗೊತ್ತಿರ ವಿಶಾಲ, ಆದ್ರೆ ನಿನಗೇನು ಆಗ್ಬಾರ್ದು. ನೀನು ಚಲೋ ಇರ್ಬೇಕು. ನಾನು ಸಾಯ್ಬೇಕಂತ ಸಾಯ್ಲಿಲ್ಲ. ನನ್ನ ಋಣನು ಬಂದ ಭೂಮಿ ಮೇಲೆ ಇಷ್ಟ ಇತ್ತು. ಈ ಜನ್ಮದಾಗ ನಾವು ಕೂಡಿರಕ್ಕೆ ಆಗ್ಲಿಲ್ಲ ಅಂದ್ರೆ ಏನಾತ? ಮುಂದಿನ ಜನ್ಮದಾಗ ಅದನ್ನ ಕೂಡಿರೋಣ. ಮುಂದಿನ ಜನ್ಮ ಅದನ್ನ ಯಾರು ಕಂಡಾರ ರೂಪಾ? ಈಗ ನಂಗೆ ಮುಂದಿನ ಜನ್ಮದ ಬಗ್ಗೆ ಏನು ಕಲ್ಪನೆ ಇಲ್ಲ. ಆದರೆ ಈ ಜನ್ಮದಾಗಂತೂ ನಿನ್ನ ಬಿಟ್ಟಿರೋಕ್ಕಾಗೋದಿಲ್ಲ. ಅದಕ್ಕೆ ನಾನಾಗಲೇ ವಿಷ ತೊಗೊಂಡ್ಬಿಟ್ಟೇನೆ. ರೂಪಾ, ನಿನ್ನ ಸಾವಿಗೂ ಊರಾನ ಜನರಿಗೂ ಏನು ಸಂಬಂಧ ಇಲ್ಲ. ಅವ್ರು ನೆಮ್ಮದಿಯಾಗಿರಲಿ, ಅವ್ರಿಗೆ ತೊಂದರೆ ಕೊಡಬೇಡ. ಇನ್ಮೇಲೆ ಅವರಿಗೆ ತೊಂದರೆ ಕೊಡಬೇಡ. ವಿಶಾಲ, ವಿಶಾಲ, ಹೇಳು ವಿಶಾಲ. ನಾನು ಹೋಗ್ಬಿಡ್ತೀನಿ. ನಾನು ಯಾರಿಗೂ ತ್ರಾಸ ಕೊಡೋದಿಲ್ಲ. ನಾನು ಇನ್ನು ಹೊತ್ತು ಬರೋದಿಲ್ಲ ಇಲ್ಲಿ. ಆದ್ರೆ ನಿನಗೇನೋ ಆಗ್ಬಾರ್ದು. ನಿನಗೇನೋ ಆಗ್ಬಾರ್ದು. ಹೇಳು ವಿಶಾಲ, ಹೇಳು ವಿಶಾಲ. ರೂಪಾ, ನಾ ಇಲ್ಲದನಿ. ಈ ಕಡೆ ನೋಡು ವಿಶಾಲ. ನೀ ಆತ್ಮ ಆಗಿ ಬಂದಿ. ಕಡೆಗೂ ನೀ ಅನ್ಕೊಂಡಂಗ ಮಾಡಿಬಿಟ್ಟಲ್ಲ. ನನ್ನ ಮಾತು ಕೇಳಿಲ್ಲಲ್ಲ ನೀನು. ನಾನು ಆಗ್ಲೇ ಹೇಳಿದ್ನಲ್ಲ ನಿನಗೆ, ನಿನ್ ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ ಅಂತೇಳಿ. ನೀ ಬೇಸರ ಮಾಡ್ಕೋಬೇಡ. ಬದುಕಿದಾಗಂತೂ ಕೂಡಿರೋಕ್ಕಾಗಲಿಲ್ಲ. ಈಗ ಸತ್ ಮೇಲಾದರೂ ಇಬ್ರು ಕೂಡಿದ್ವಲ್ಲ, ಅಷ್ಟು ಸಾಕು ನನಗೆ.